हेलो फ्रेंड्स ಇವತ್ತು ನಾವು 2021 ಕ್ವೆಶ್ಚನ್ ಪೇಪರ್ ಕಲಿಯೋಣ ಸೈಕಾಲಜಿ ಕ್ವೆಶ್ಚನ್ಸ್ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಜಿ ಕ್ವೆಶ್ಚನ್ಸ್ ಏನಿದೆ ಪೇಪರ್ 2 ಪೇಪರ್ 1 ಇಬ್ರಿಗೂ ಕಾಮನ್ ಇದೆ ಸಿಲೆಬಸ್ ಸೊ ಇದು ನೀವು ಪೇಪರ್ 1 ಆದರೂ ಆಗಿರಲಿ ಪೇಪರ್ 2 ಆದರೂ ಆಗಿರಲಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಓಕೆ ಫಸ್ಟ್ ಕ್ವೆಶ್ಚನ್ ದ ನಾಲೆಜ್ ಆಫ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್ ಫಾರ್ ಎ ಕ್ಲಾಸ್ರೂಮ್ ಟೀಚರ್ ಆಪ್ಷನ್ ನಂಬರ್ 4 helps in proper understanding of the competency and expectancy of children ಇದಕ್ಕೆ ರೈಟ್ ಆನ್ಸರ್ ಇನ್ನೊಂದು ಸರಿ ಇವಾಗ ಕ್ವೆಶ್ಚನ್ ನೋಡಿ ದ ನಾಲೆಜ್ ಆಫ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್ ಫಾರ್ ಎ ಕ್ಲಾಸ್ ರೂಮ್ ಟೀಚರ್ ಇವಾಗ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್ ಬಗ್ಗೆ ಟೀಚರ್ಗೆ ನಾಲೆಜ್ ಇರಬೇಕು ಏನಕ್ಕೆ ಅಂದರೆ ಫಸ್ಟ್ ಆಪ್ಷನ್ ಏನಿದೆ ಹೆಲ್ಪ್ಸ್ ಟು ಎನ್ರಿಚ್ ದ ನಾಲೆಜ್ ಆಫ್ ಸೈಕಾಲಜಿ ಸೊ ಆಪ್ಷನ್ ಒಂದು ವ್ಯಾಲಿಡ್ ಇಲ್ಲ ಸೆಕೆಂಡ್ ಆಪ್ಷನ್ ಏನಿದೆ ಹೆಲ್ಪ್ಸ್ ಟು ಇಂಪ್ರೂವ್ ಸ್ಕೂಲ್ ಸಿಚುಯೇಷನ್ ಅದು ಕೂಡ ಒಂದು ವ್ಯಾಲಿಡ್ ಆಪ್ಷನ್ ಅಲ್ಲ ಥರ್ಡ್ ಆಪ್ಷನ್ ಏನಿದೆ ಹೆಲ್ಪ್ಸ್ ಟು ಮೆಷರ್ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಆಫ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್ ಇದು ಕೂಡ ಏನಿದೆ ಸ್ವಲ್ಪ ಡೌಟ್ ಆಗುತ್ತೆ ನಿಮಗೆ ಇದರಲ್ಲಿ ಫೋರ್ತ್ ಆಪ್ಷನ್ ನೋಡಿ ಹೆಲ್ಪ್ಸ್ ಇನ್ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಕಾಂಪಿಟೆನ್ಸಿ ಆ್ಯಂಡ್ ಎಕ್ಸ್ಪೆಕ್ಟೆನ್ಸಿ ಆಫ್ ಚಿಲ್ಡ್ರನ್ ಇವಾಗ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಡಿಫ್ರೆಂಟ್ ಸ್ಟೇಜಲ್ಲಿ ಮಕ್ಕಳು ಯಾವ್ಯಾವ ಸ್ಟೇಜಲ್ಲಿ ಅವ್ರ ಗ್ರೋತ್ ಇರುತ್ತೆ ಅವ್ರ ಡೆವಲಪ್ಮೆಂಟ್ ಯಾವ ಸ್ಟೇಜಲ್ಲಿ ಹೇಗಿರುತ್ತೆ ಅದ್ರ ಬಗ್ಗೆ ನಿಮಗೆ ಗೊತ್ತಿದ್ದರೆ ನೀವೇನು ಇವಾಗ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ ಇನ್ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಕಾಂಪಿಟೆನ್ಸಿ ಆ್ಯಂಡ್ ಎಕ್ಸ್ಪೆಕ್ಟೆನ್ಸಿ ಆಫ್ ಚಿಲ್ಡ್ರನ್ ಇವಾಗ ಕಾಂಪಿಟೆನ್ಸಿ ಈ ವರ್ಡ್ ಮೀನಿಂಗ್ ನೀವು ಫಸ್ಟ್ ನೆನಪಿಗಿಟ್ಕೊಳ್ಳಿ ಕಾಂಪಿಟೆನ್ಸಿ ಅಂದರೆ ಏನು ಏನಕ್ಕೆ ಅಂದರೆ ನಿಮಗೆ ಬೇರೆ ಬೇರೆ ಕ್ವೆಶನ್ಸಲ್ಲಿ ಈ ವರ್ಡ್ ಬರುತ್ತೆ ಕಾಂಪಿಟೆನ್ಸಿ ಅಂದರೆ ಏನು ಇವಾಗ ಕಾಂಪಿಟೆನ್ಸಿ ಇನ್ ಚಿಲ್ಡ್ರನ್ ಅಂದರೆ ಕಾಂಪಿಟೆಂಟ್ ಚಿಲ್ಡ್ರನ್ ಆರ್ ಏಬಲ್ ಟು ಹ್ಯಾಂಡಲ್ emotional challenges well enough to tackle the age appropriate task of each of development master them and emerge with greater confidence ಇವಾಗ ಕಾಂಪಿಟೆನ್ಸ್ ಇನ್ ಚಿಲ್ಡ್ರನ್ ಅಂತಂದರೆ ಅವರು ಹೇಗಿರ್ತಾರೆ ಅಂತಂದರೆ ದೇ ಕ್ಯಾನ್ ಹ್ಯಾಂಡಲ್ ಇಮೋಷ್ನಲ್ ಚಾಲೆಂಜಸ್ ಮತ್ತು ದೇ ಕ್ಯಾನ್ ಮಾಸ್ಟರ್ ಏನು ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅವರಲ್ಲಿ ಅಥವಾ ಒಂದು ಯಾವುದಾದ್ರೂ ಒಂದು ಟಾಸ್ಕ್ ಕೊಟ್ಟರೆ ಅವ್ರು ಏನು ಮಾಡ್ತಾರೆ ಅದನ್ನು ಮಾಸ್ಟರ್ ಮಾಡ್ತಾರೆ ಮತ್ತು ಅವರು ಗ್ರೇಟರ್ ಕಾನ್ಫಿಡೆನ್ಸ್ ಅವರಲ್ಲಿ ಒಂದು ಹುಟ್ಟುತ್ತೆ ಸೊ ಇದಕ್ಕೆ ನಾವು ಕಾಂಪಿಟೆನ್ಸ್ ಇನ್ ಚಿಲ್ಡ್ರನ್ ಅಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ಪಾಯಿಂಟ್ ದೇ ಹ್ಯಾವ್ ದ ಇಮೋಷ್ನಲ್ ಇಂಟೆಲಿಜೆನ್ಸ್ ಟು ಮ್ಯಾನೇಜ್ ದೆಮ್ಸೆಲ್ವ್ಸ್ ಆ್ಯಂಡ್ ಟು ಗೆಟ್ ಅಲಾಂಗ್ ವಿತ್ ಅದರ್ಸ್ ಇವಾಗ ಮಕ್ಕಳು ಕಾಂಪಿಟೆಂಟ್ ಆಗಿದ್ದರೆ ಅವ್ರೇನು ಮಾಡ್ತಾರೆ ದೇ ಹ್ಯಾವ್ ದ ಇಮೋಷ್ನಲ್ ಇಂಟೆಲಿಜೆನ್ಸ್ ಟು ಮ್ಯಾನೇಜ್ ದೆಮ್ಸೆಲ್ವ್ಸ್ ಆ್ಯಂಡ್ ಟು ಗೆಟ್ ಅಲಾಂಗ್ ವಿತ್ ಅದರ್ಸ್ ಇವಾಗ ನಿಮಗೆ ಸ್ವಲ್ಪ ಡೀಪಾಗಿ ಓದಿದ್ರೇ ನಿಮಗೆ ಕ್ವೆಶನ್ಸ್ನ ಅಟೆಂಡ್ ಮಾಡೋಕ್ಕಾಗೋದು ಸೈಕಾಲಜಿಲಿ ಡೈರೆಕ್ಟ್ ಕ್ವೆಶನ್ಸ್ ಕೊಡೋದಿಲ್ಲ ಡೈರೆಕ್ಟ್ ಆಪ್ಷನ್ಸ್ ಕೊಡೋದಿಲ್ಲ ಸೊ ಕ್ವೆಶನ್ ಅರ್ಥ ಆಗುತ್ತೆ ಆಪ್ಷನ್ಸಲ್ಲಿ 4ಅಲ್ಲಿ 2 ಆಪ್ಷನಲ್ಲಿ ಕನ್ಫ್ಯೂಷನ್ ಆಗುತ್ತೆ ಸ್ವಲ್ಪ ಡೀಪಾಗಿ ಅರ್ಥ ಮಾಡಿಕೊಂಡ್ರೆ ಆನ್ಸರ್ ಮಾಡ್ಬೋದು ಓಕೆ ಇವಾಗ ಎಕ್ಸ್ಪೆಕ್ಟೆನ್ಸಿ ಅಂದರೆ ಏನು ಇಟ್ ರೆಫರ್ಸ್ ಟು ಅ ಸ್ಟೂಡೆಂಟ್ಸ್ ಎಕ್ಸ್ಪೆಕ್ಟೇಷನ್ ಫಾರ್ ಸಕ್ಸಸ್ ಆನ್ ಎ ಗಿವನ್ ಟಾಸ್ಕ್ ಇವಾಗ ಟೀಚರ್ಗೆ ಒಂದು ಕ್ಲಾಸ್ ರೂಮ್ ಟೀಚರ್ಗೆ ಒಂದು ಡೆವಲಪ್ಮೆಂಟ್ ಬಗ್ಗೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಬಗ್ಗೆ ನಾಲೆಜ್ ಇರಬೇಕು ಏನಕ್ಕೆ ಅಂದರೆ ಮಕ್ಕಳದು ಒಂದು ಕಾಂಪಿಟೆನ್ಸಿ ಮತ್ತು ಎಕ್ಸ್ಪೆಕ್ಟೆನ್ಸಿ ಏನಿದೆ ಚಿಲ್ಡ್ರನ್ಸ್ ಎಕ್ಸ್ಪೆಕ್ಟೆನ್ಸಿ ಮತ್ತು ಕಾಂಪಿಟೆನ್ಸಿ ಏನಿದೆ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಟೀಚರ್ಗೆ ನಾಲೆಜ್ ಆಫ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಗೊತ್ತಿರಬೇಕು ನೆಕ್ಸ್ಟ್ ಕ್ವೆಶನ್ ಒನ್ ಆಫ್ ದ ಫ್ಯಾಕ್ಟರ್ಸ್ ದಟ್ ಡಸ್ ನಾಟ್ ಇನ್ಫ್ಲುಯೆನ್ಸ್ ದ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್ ಈಸ್ ಡಸ್ ನಾಟ್ ಅಂತ ಕೊಟ್ಟಿದ್ದಾರೆ ಕ್ವೆಶನಲ್ಲಿ ಯಾವುದು ಅಂದರೆ ಆಪ್ಷನ್ ನಂಬರ್ 4 ಅಚೀವ್ಮೆಂಟ್ ಇದಕ್ಕೆ ರೈಟ್ ಆನ್ಸರ್ ಯಾವುದ್ಯಾವುದು ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸ್ ಆಗತ್ತೆ ಅಂತಂದರೆ ಒನ್ ಆಫ್ ದ ಫ್ಯಾಕ್ಟರ್ಸ್ ದಟ್ ಇನ್ಫ್ಲುಯೆನ್ಸ್ ಅಂತ ಕೊಟ್ಟರೆ ಕ್ವೆಶನಲ್ಲಿ ಇನ್ಫ್ಲುಯೆನ್ಸ್ ದ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್ ಯಾವುದ್ಯಾವುದು ಹೆರಿಡಿಟಿ ಇನ್ಫ್ಲುಯೆನ್ಸ್ ಮಾಡುತ್ತೆ ಎನ್ವಿರಾನ್ಮೆಂಟ್ ಇನ್ಫ್ಲುಯೆನ್ಸ್ ಮಾಡುತ್ತೆ ಗ್ರೋತ್ ಇನ್ಫ್ಲುಯೆನ್ಸ್ ಮಾಡುತ್ತೆ ಯಾವುದ್ರ ಮೇಲೆ ಡೆವಲಪ್ಮೆಂಟ್ ಮೇಲೆ ಓಕೆ ಇವಾಗ ನೆಕ್ಸ್ಟ್ ಕ್ವೆಶನ್ ನಂಬರ್ 63 ಸ್ಕೂಲ್ ಆ್ಯಸ್ ಆ್ಯನ್ ಏಜೆಂಟ್ ಆಫ್ ಸೋಷಿಯಲೈಸೇಷನ್ ಫಸ್ಟ್ ಆಪ್ಷನ್ ಏನಿದೆ ಟೀಚರ್ಸ್ ಲೈಫ್ ಸ್ಕಿಲ್ಸ್ ಫಾರ್ ಸ್ಟೂಡೆಂಟ್ಸ್ ಆಪ್ಷನ್ ರಾಂಗ್ ಇದೆ ಸೆಕೆಂಡ್ ಆಪ್ಷನ್ helps to transfer subject knowledge wrong third option provides social skills through interactions fourth option ನೋಡಿ helps to make students as good learners ಇವಾಗ school as an agent of socialization ಇವಾಗ ಈ ವರ್ಡ್ ಸೋಷಿಯಲೈಸೇಷನ್ ಅಂತಂದರೆ ಏನು ಅಲ್ಲಿ ಮಕ್ಕಳು ಸೋಷಿಯಲ್ ಸ್ಕಿಲ್ಸ್ ಕಲಿತಾ ಇದ್ದಾರೆ ಡೈರೆಕ್ಟ್ ಕ್ವೆಶನ್ ಇದು ಸೋಷಿಯಲೈಸೇಷನ್ ಅಂದರೆ ಒಂದು ಸಮಾಜದಲ್ಲಿ ಸಮಾಜೀಕರಣ ಅಂತಂದ್ಬಿಟ್ಟು ಸೊ ಇವಾಗ ಆಪ್ಷನ್ ನಂಬರ್ 3 ಏನಿದೆ ಪ್ರೊವೈಡ್ಸ್ ಸೋಷಿಯಲ್ ಸ್ಕಿಲ್ಸ್ ಥ್ರೂ ಇಂಟರ್ಯಾಕ್ಷನ್ಸ್ ಇವಾಗ ಇಂಟ್ರಾಕ್ಷನ್ ಒಬ್ರಿಗೊಬ್ರು ಮಾಡ್ತಾ ಇರ್ತಾರೆ ಅಲ್ಲಿ ಎಲ್ಲ ರೀತಿ ಮಕ್ಕಳು ಬಂದಿರ್ತಾರೆ ಇವಾಗ ಬೇರೆ ಬೇರೆ ಕಲ್ಚರ್ ಮಕ್ಕಳು ಬಂದಿರ್ತಾರೆ
ಬೇರೆ ಬೇರೆ ಲ್ಯಾಂಗ್ವೇಜ್ ಮಾತಾಡೋ ಮಕ್ಕಳು ಬಂದಿರ್ತಾರೆ ಸ್ಕೂಲಲ್ಲಿ. ಆವಾಗ ಅಲ್ಲೇನು ಮಾಡ್ತಾರೆ, ಒಬ್ರಿಗೊಬ್ರು ಇಂಟರಾಕ್ಷನ್ ಮಾಡಿ ಏನು ಕಲಿತಾರೆ, ಸೋಷಲೈಸೇಷನ್ ಕಲಿತಾರೆ ಅಥವಾ ಒಂದು ಸೋಷಿಯಲ್ ಸ್ಕಿಲ್ಸ್ ಕಲಿತಾರೆ. ಒಬ್ರಿಗೊಬ್ರು ಒಂದು ಹೆಲ್ಪ್ ಮಾಡೋದು ಅಥವಾ ಒಂದು ಹಂಚ್ಕೊಂಡು ತಿನ್ನೋದು ಇದೆಲ್ಲ ಕಲಿತಾರೆ, ಸೋಷಿಯಲ್ ಸ್ಕಿಲ್ಸ್ ಕಲಿತಾರೆ ಸ್ಕೂಲಲ್ಲಿ. ನೆಕ್ಸ್ಟ್ ಕ್ವೆಶನ್ ನಂಬರ್ 64. ಒನ್ ಆಫ್ ದ ಇಂಡಿಕೇಶನ್ಸ್ ಆಫ್ ಸೋಷಿಯಲ್ ಡೆವಲಪ್ಮೆಂಟ್ ಆಫ್ ಅ ಚೈಲ್ಡ್ ಈಸ್. ಇವಾಗ ಮಗು ಸೋಷಿಯಲ್ ಆಗಿದೆ ಅಂತಂದ್ಬಿಟ್ಟು ನಿಮಗೆ ಹೇಗೆ ಗೊತ್ತಾಗುತ್ತೆ? ಈ 4 ಆಪ್ಷನಲ್ಲಿ ನೋಡಿ. ಫಸ್ಟ್ ಆಪ್ಷನ್ ಏನಿದೆ, ಬಿಕಮಿಂಗ್ ಆ್ಯನ್ ಆ್ಯಕ್ಟಿವ್ ಮೆಂಬರ್ ಆಫ್ ಪಿಯರ್ ಗ್ರೂಪ್ ರಿಪ್ಲೇಸಿಂಗ್ ಫ್ಯಾಮಿಲಿ ಗ್ರೂಪ್. ಸೆಕೆಂಡ್ ಆಪ್ಷನ್, ಶೋಯಿಂಗ್ ಇಂಟ್ರೆಸ್ಟ್ ಆ್ಯಂಡ್ ಕನ್ಸರ್ನ್ ಇನ್ ಲರ್ನಿಂಗ್ ಆಲ್ ಸ್ಕೂಲ್ ಸಬ್ಜೆಕ್ಟ್ಸ್. ಇವಾಗ ಸ್ಕೂಲ್ ಸಬ್ಜೆಕ್ಟ್ಸ್ ಕಲಿತಿರೋದು, ಇವಾಗ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಸ್ಕೂಲ್ ಸಬ್ಜೆಕ್ಟ್ ಕಲಿಯೋದು, ಅದೊಂದು ಸೋಷಿಯಲ್ ಡೆವಲಪ್ಮೆಂಟ್ ಅಲ್ಲ ಅದು. ಓಕೆ, ಸೋಷಿಯಲ್ ಡೆವಲಪ್ಮೆಂಟ್ ಅಂದರೆ ಏನು, ಬೇರೆಯವ್ರ ಜೊತೆ ಮಿಂಗಲ್ ಆಗಿ ಇಂಟ್ರ್ಯಾಕ್ಟ್ ಮಾಡೋದು, ಅದು ಸೋಷಿಯಲ್ ಡೆವಲಪ್ಮೆಂಟ್. ಥರ್ಡ್ ಏನಿದೆ, ದ ಅಬಿಲಿಟಿ ಟು ಥಿಂಕ್ ಲಾಜಿಕಲಿ ಆ್ಯಂಡ್ ಇಂಟೆಲೆಕ್ಚುಲಿ. ಲಾಜಿಕಲ್ ಥಿಂಕಿಂಗ್, ಇಂಟೆಲೆಕ್ಚುಯಲ್ ಥಿಂಕಿಂಗ್ ಇದು ಕಾಗ್ನಿಟಿವ್ ಡೆವಲಪ್ಮೆಂಟಲ್ಲಿ ಬರುತ್ತೆ, ಸೋಷಿಯಲ್ ಡೆವಲಪ್ಮೆಂಟಲ್ಲಿ ಬರೋದಿಲ್ಲ. ಫೋರ್ತ್ ಆಪ್ಷನ್, ಎಕ್ಸ್ಟೆಂಡೆಡ್ ಸ್ಪ್ಯಾನ್ ಆಫ್ ಅಟೆನ್ಷನ್ ಇನ್ ಲರ್ನಿಂಗ್ ಎ ಸಬ್ಜೆಕ್ಟ್ ಆಫ್ ಇಂಟ್ರೆಸ್ಟ್. ಇದು ಕೂಡ ಒಂದು ಜಾಸ್ತಿ ಟೈಮ್ ತಗೊಂಡು, ಎಕ್ಸ್ಟೆಂಡೆಡ್ ಸ್ಪ್ಯಾನ್ ಆಫ್ ಲರ್ನಿಂಗ್ ಅಂದರೆ ಜಾಸ್ತಿ ಟೈಮ್ ತಗೊಂಡು ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟಾಗಿ ಓದೋದು, ಅದು ಕೂಡ ಒಂದು ಸೋಷಿಯಲ್ ಅಲ್ಲ ಅದು. ಇವಾಗ ಆಪ್ಷನ್ ನಂಬರ್ 1 ಇದಕ್ಕೆ ರೈಟ್ ಆನ್ಸರ್. ಆಪ್ಷನ್ ನಂಬರ್ 1 ಏನಿದೆ, ಬಿಕಮಿಂಗ್ ಆ್ಯನ್ ಆ್ಯಕ್ಟಿವ್ ಮೆಂಬರ್ ಆಫ್ ಪಿಯರ್ ಗ್ರೂಪ್ ಅಂದರೆ ಫ್ರೆಂಡ್ಸ್ ಜೊತೆ ಒಂದು ಆ್ಯಕ್ಟಿವ್ ಮೆಂಬರ್ ಆಗೋದು. ರಿಪ್ಲೇಸಿಂಗ್ ಫ್ಯಾಮಿಲಿ ಗ್ರೂಪ್ ಬಿಟ್ಟು ಬೇರೆ ಫ್ರೆಂಡ್ಸ್ ಜೊತೆ, ಪಿಯರ್ ಗ್ರೂಪ್ ಅಂದರೆ ಫ್ರೆಂಡ್ಸ್ ಗ್ರೂಪ್ ಜೊತೆ ಆ್ಯಕ್ಟಿವ್ ಆಗಿರೋದು, ಅದು ಏನು, ಇಂಡಿಕೇಶನ್ ಆಫ್ ಸೋಷಿಯಲ್ ಡೆವಲಪ್ಮೆಂಟ್. ನೆಕ್ಸ್ಟ್ ಕ್ವೆಶನ್ ನಂಬರ್ 65 ನೋಡಿ. ಇದು ಸೈಕಾಲಜಿ ಅಂತಲೇ ಅಲ್ಲ, ಯಾವುದೇ ಒಂದು ಪೆಡಗಾಜಿಗೆ ಕೇಳ್ಬೋದು ನಿಮಗೆ. ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಇಂಗ್ಲೀಷ್ ಪೆಡಗಾಜಿ ಅಥವಾ ಸೈಕಾಲಜಿ ಎರಡರಲ್ಲೂ ಕೇಳ್ತಾರೆ ಇದು, ಅಥವಾ ನಿಮಗೆ ಬೇರೆ ಯಾವುದೇ ಸಬ್ಜೆಕ್ಟ್ ಪೆಡಗಾಜಿಲಿ ಕೇಳ್ಬೋದು. ಏನಿದು ಕ್ವೆಶನ್ ನೋಡಿ. ದ ಮೇನ್ ಫೋಕಸ್ ಆನ್ ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಈಸ್. ದ ಮೇನ್ ಫೋಕಸ್ ಆಫ್ ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಈಸ್. ಇವಾಗ ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಅಂದರೆ ಏನು? ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಅಂದರೆ ಸಮ್ಮ್ಯಾಟಿವ್ ಅಸೆಸ್ಮೆಂಟ್ ಅಂತ ನೆನಪಿಟ್ಕೊಳ್ಳಿ. ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಅಂದರೆ ಸಮ್ಮ್ಯಾಟಿವ್ ಅಸೆಸ್ಮೆಂಟ್. ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಅಂತ ಕೊಟ್ಟಿದ್ರೆ ಅದು ಫಾರ್ಮ್ಯಾಟಿವ್ ಅಂತ ನೆನಪಿಟ್ಕೊಳ್ಳಿ. ಇವಾಗ ಇಲ್ಲಿ ಆಪ್ಷನ್ಸ್ ನೋಡಿ ಎಷ್ಟು ಕನ್ಫ್ಯೂಸಿಂಗ್ ಇದೆ ನಿಮಗೆ. ಫಸ್ಟ್ ಆಪ್ಷನ್ ಏನಿದೆ, ಟು ಬಿಲ್ಡ್ ಸ್ಕಿಲ್ಸ್ ಆಫ್ ಲರ್ನಿಂಗ್. ಈ ಸೆಕೆಂಡ್ ಆಪ್ಷನ್, ಟು ಫೈಂಡ್ ಔಟ್ ದ ಅಚೀವ್ಮೆಂಟ್ ಇನ್ ಲರ್ನಿಂಗ್ ಔಟ್ಕಮ್ಸ್. ಇವಾಗ ಈ ವರ್ಡ್ ನೋಡಿ, ಅಚೀವ್ಮೆಂಟ್ ಅಂತ ಇದೆ. ಸೆಕೆಂಡ್ ಆಪ್ಷನಲ್ಲಿ ಅಚೀವ್ಮೆಂಟ್ ಅಂತ ಇದೆ ನೋಡಿ. ಆ ಆಪ್ಷನ್ ಅಲ್ಲಿ ಆ ವರ್ಡ್ ನಿಮಗೆ ಕಾಣಿಸಿದ ತಕ್ಷಣ ನೀವೇನು ಅನ್ಕೊಬೇಕದು, ಸಮ್ಮ್ಯಾಟಿವ್ ಅಸೆಸ್ಮೆಂಟ್ ಅನ್ಕೋಬೇಕು. ಸಮ್ಮ್ಯಾಟಿವ್ ಅಸೆಸ್ಮೆಂಟಲ್ಲಿ ಏನಿರುತ್ತೆ, ಈ ವರ್ಡ್ ಅಚೀವ್ಮೆಂಟ್ ಅನ್ನೋದು ಒಂದು ವರ್ಡ್ ಬರುತ್ತೆ. ಅಚೀವ್ಮೆಂಟ್ ಅಂತ ಬಂದಿದ ತಕ್ಷಣ ಅದು ಸಮ್ಮ್ಯಾಟಿವ್ ಅಸೆಸ್ಮೆಂಟ್ ಅಂತ ಅಂದ್ಕೊಳ್ಳಿ. ಇನ್ನೊಂದು, ಇವಾಗ ಟೆಸ್ಟ್ ಕಂಡಕ್ಟ್ ಮಾಡ್ತಾ ಇರ್ತಾರೆ, ಕ್ವಿಝ್ ಕೊಟ್ಟಿರ್ತಾರೆ, ಈ ಥರ ಎಲ್ಲ ಕೊಟ್ಟರೆ ಮತ್ತೆ ಟೆಸ್ಟ್ ಮಾಡ್ತಾಯಿರ್ತಾರೆ, ಕ್ವಿಝ್ ಮಾಡ್ತಾಯಿರ್ತಾರೆ, ಅಥವಾ ನಿಮಗೆ ಪ್ರಾಜೆಕ್ಟ್ ವರ್ಕ್ ಕೊಡ್ತಾರೆ. ಇದೆಲ್ಲ ಯಾವುದ್ರಲ್ಲಿ ಬರುತ್ತೆ, ಫಾರ್ಮ್ಯಾಟಿವ್ ಅಸೆಸ್ಮೆಂಟಲ್ಲಿ ಬರುತ್ತೆ. ಫಾರ್ಮ್ಯಾಟಿವ್ ಅಸೆಸ್ಮೆಂಟ್ ಅಂದರೆ ಏನು, ಅಸೆಸ್ಮೆಂಟ್ ಫಾರ್ ಲರ್ನಿಂಗ್. ಅಸೆಸ್ಮೆಂಟ್ ಫಾರ್ ಲರ್ನಿಂಗ್, ಫಾರ್ ಅಂದರೆ ಫಾರ್ಮ್ಯಾಟಿವ್ ಅಸೆಸ್ಮೆಂಟ್. ಇವಾಗ ಥರ್ಡ್ ಆಪ್ಷನಲ್ಲಿ ನೋಡಿ, ಟು ಅಸೆಸ್ ದ ಸ್ಟೂಡೆಂಟ್ಸ್ ಫ್ರೀಕ್ವೆಂಟ್ಲಿ ಅಂತ ಇದೆಯಲ್ಲ, ಫ್ರೀಕ್ವೆಂಟ್ಲಿ ಅಸೆಸ್ ಮಾಡೋದು ಯಾವುದರಲ್ಲಿ, ಫಾರ್ಮ್ಯಾಟಿವ್ ಅಸೆಸ್ಮೆಂಟಲ್ಲಿ, ಅಂದರೆ ಅಸೆಸ್ಮೆಂಟ್ ಫಾರ್ ಲರ್ನಿಂಗಲ್ಲಿ. ನೆಕ್ಸ್ಟ್ ಕ್ವೆಶನ್, ಅಕಾರ್ಡಿಂಗ್ ಟು ವೈಗಾಸ್ಕಿ ಚಿಲ್ಡ್ರನ್ಸ್ ಲರ್ನಿಂಗ್ ಇನ್ವಾಲ್ವ್ಸ್. ಫಸ್ಟ್ ಆಪ್ಷನ್, ಸೋಷಿಯಲ್ ಇಂಟ್ರಾಕ್ಷನ್ಸ್ ದಟ್ ಇನ್ವಾಲ್ವ್ ಕಮ್ಯುನಿಕೇಷನ್. ಮೇನ್ ಇವ್ರದ್ದು ಸೋಷಿಯೋ ಕಲ್ಚರಲ್ ಥಿಯರಿ, ವೈಗಾಸ್ಕಿ ಅವ್ರದ್ದೇನು ಸೋಷಿಯೋ ಕಲ್ಚರಲ್ ಥಿಯರಿ. ಇದು ನೆನಪಿಗಿದ್ರೆ ನೀವು ಈಸಿಯಾಗಿ ಆನ್ಸರ್ ಬರೆದುಬಿಡ್ತೀರಾ. ಫಸ್ಟ್ ಆಪ್ಷನಲ್ಲಿ ಏನಿದೆ, ಸೋಷಿಯಲ್ ಇಂಟ್ರಾಕ್ಷನ್ಸ್ ಅಂತ ಇದೆ. ನೋಡಿದ ತಕ್ಷಣ ಆನ್ಸರ್ ಬರಿಬೋದು. ಏನು, ಸೋಷಿಯಲ್ ಇಂಟ್ರಾಕ್ಷನ್ಸ್ ದಟ್ ಇನ್ವಾಲ್ವ್ ಕಮ್ಯುನಿಕೇಷನ್. ಸೆಕೆಂಡ್ ಆಪ್ಷನ್ ಏನಿದೆ, ಕಾಗ್ನೇಟಿವ್ ಡೆವಲಪ್ಮೆಂಟ್ ದಟ್ ಪ್ರೋಗ್ರೆಸಸ್ ವಿತ್ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್ ಅಂತ ಇದೆ. ಸೊ ಆಪ್ಷನ್ ಅದು ರಾಂಗ್ ಇದೆ. ಕಾಗ್ನೇಟಿವ್ ಡೆವಲಪ್ಮೆಂಟ್ ಬಗ್ಗೆ ಇವ್ರು ಹೇಳಿಲ್ಲ. ವೈಗಾಸ್ಕಿ ಅಂತಂದರೆ ಸೋಷಿಯಲ್, ಈ ಥರ ಆ ವರ್ಡ್ ಬರುತ್ತೆ ನೋಡ್ಕೊಳ್ಳಿ. ಥರ್ಡ್ ಆಪ್ಷನ್ ಏನಿದೆ, ಡಿಸ್ಕವರಿ ಥ್ರೂ ಎಕ್ಸ್ಪೆರಿಮೆಂಟೇಷನ್. ಇದು ಯಾರು ಹೇಳಿದ್ದು, ಡಿಸ್ಕವರಿ ಥ್ರೂ ಎಕ್ಸ್ಪೆರಿಮೆಂಟೇಷನ್, ಪಿಯಾಜೆ ಅವರು. ಫೋರ್ತ್ ಆಪ್ಷನ್, ದ ಪ್ರೊಸೆಸ್ ಆಫ್ ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್. ಅದು ಕೂಡ ಅದ್ರ ಬಗ್ಗೆ ವೈಗಾಸ್ಕಿ ಅವರು ಹೇಳೇ ಇಲ್ಲ. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 67. ದ ಸೆಂಟ್ರಲ್ ಕಾನ್ಸೆಪ್ಟ್ ಆಫ್ ಪ್ರೋಗ್ರೆಸಿವ್ ಎಜುಕೇಷನ್ ಈಸ್. ಇವಾಗ ಪ್ರೋಗ್ರೆಸಿವ್ ಎಜುಕೇಷನ್ ಬಗ್ಗೆ ಡೀಟೇಲ್ ನಾನು ವಿಡಿಯೋ ಮಾಡಿದ್ದೀನಿ, ಅದು ನೋಡಿಲ್ಲ ಅಂದರೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ.
ಓಕೆ, ಪ್ರೋಗ್ರೆಸಿವ್ ಎಜುಕೇಷನ್ ಸೈಕಾಲಜಿ ಪ್ಲೇಲಿಸ್ಟಲ್ಲಿದೆ. ಓಕೆ, ದ ಸೆಂಟ್ರಲ್ ಕಾನ್ಸೆಪ್ಟ್ ಆಫ್ ಪ್ರೋಗ್ರೆಸಿವ್ ಎಜುಕೇಷನ್ ಈಸ್ ಏನು? ಆಪ್ಷನ್ ನಂಬರ್ 2 ಇದಕ್ಕೆ ರೈಟ್ ಆನ್ಸರ್. ದ ಅಸಂಪ್ಷನ್ ದಟ್ ಎವ್ರಿ ಚೈಲ್ಡ್ ಈಸ್ ಪೊಟೆನ್ಷಿಯಲ್ ಇನ್ ಲರ್ನಿಂಗ್. ಎವ್ರಿ ಚೈಲ್ಡ್ ಈಸ್ ಪೊಟೆನ್ಷಿಯಲ್ ಇನ್ ಲರ್ನಿಂಗ್, ಅದಕ್ಕೆ ರೈಟ್ ಆನ್ಸರ್. ಫಸ್ಟ್ ಆಪ್ಷನ್ ನೋಡಿ, ಟೀಚರ್ ಇಸ್ ದ ಕೀ ಫ್ಯಾಕ್ಟರ್ ಇನ್ ಇನ್ಸ್ಟ್ರಕ್ಷನ್ ಆ್ಯಂಡ್ ಅಸೆಸ್ಮೆಂಟ್. ಇದು ರಾಂಗ್. ಪ್ರೋಗ್ರೆಸಿವ್ ಎಜುಕೇಷನಲ್ಲಿ ಟೀಚರ್ ಇಸ್ ದ ಕೀ ಫ್ಯಾಕ್ಟರ್ ಅಂತ ಇದೆಯಲ್ಲ, ಅದು ತಪ್ಪು. ಚೈಲ್ಡ್ ಈಸ್ ದ ಕೀ ಫ್ಯಾಕ್ಟರ್. ಪ್ರೋಗ್ರೆಸಿವ್ ಎಜುಕೇಷನಲ್ಲಿ ಚೈಲ್ಡ್ ಈಸ್ ದ ಕೀ ಫ್ಯಾಕ್ಟರ್. ಥರ್ಡ್ ಆಪ್ಷನ್, ಪ್ರಾವಿಷನ್ ಫಾರ್ ಕಂಟೆಂಟ್ ಸೆಂಟರ್ಡ್ ಲರ್ನಿಂಗ್. ಇದು ಕೂಡ ರಾಂಗ್. ಥರ್ಡ್ ಆಪ್ಷನ್ ಇವಾಗ ಪ್ರಾವಿಷನ್ ಫಾರ್ ಚೈಲ್ಡ್ ಸೆಂಟರ್ಡ್ ಲರ್ನಿಂಗ್ ಅಂತ ಇದ್ದಾಗ ಅದು ಆಪ್ಷನ್ ಕರೆಕ್ಟ್ ಆಗಿರ್ತಿತ್ತು. ಏನು? ಪ್ರೋಗ್ರೆಸಿವ್ ಎಜುಕೇಷನಲ್ಲಿ ಚೈಲ್ಡ್ ಸೆಂಟರ್ಡ್ ಲರ್ನಿಂಗ್ ಇರುತ್ತೆ. ಫೋರ್ತ್ ಆಪ್ಷನ್, ಡೆವಲಪ್ಮೆಂಟ್ ಆಫ್ ಮೋಟಿವೇಶನ್ ಆ್ಯಂಡ್ ಅಸೆಸ್ಮೆಂಟ್ ಆಫ್ ಎವ್ರಿ ಚೈಲ್ಡ್. ಈ ಆಪ್ಷನ್ ಏನಿದೆ ವ್ಯಾಲಿಡೇ ಇಲ್ಲ. ಈ ಆಪ್ಷನ್ ಏನು? ಒಂದು ಪ್ರೋಗ್ರೆಸಿವ್ ಎಜುಕೇಷನ್ ಒಂದು ಚೈಲ್ಡ್ ಸೆಂಟರ್ಡ್ ಬಗ್ಗೆ ಮಾತಾಡುತ್ತೆ. ಚೈಲ್ಡ್ ಒಂದು ಪೊಟೆನ್ಷಿಯಲ್ ಇನ್ ಲರ್ನಿಂಗ್, ಎವ್ರಿ ಚೈಲ್ಡ್ ಈಸ್ ಪೊಟೆನ್ಷಿಯಲ್ ಇನ್ ಲರ್ನಿಂಗ್ ಅಂತ ಬಿಲೀವ್ ಮಾಡುತ್ತೆ. ಇವಾಗ ಇಲ್ಲಿ ಏನಿರುತ್ತೆ, ಥರ್ಡ್ ಆಪ್ಷನಲ್ಲಿ ಕಂಟೆಂಟ್ ಸೆಂಟರ್ಡ್ ಲರ್ನಿಂಗ್ ಇದೆಯಲ್ಲ, ಅದು ಚೈಲ್ಡ್ ಸೆಂಟರ್ಡ್ ಲರ್ನಿಂಗ್ ಇರುತ್ತೆ. ಈ ಪ್ರೋಗ್ರೆಸಿವ್ ಎಜುಕೇಷನ್ ಕ್ವೆಶನ್ ನಿಮಗೆ ಯಾವುದೇ ಒಂದು ಪೆಡಗಾಜಿಲಿ ಕೇಳ್ಬೋದು, ಯಾವ ಸಬ್ಜೆಕ್ಟ್ ಪೆಡಗಾಜಿಲಾದರೂ ಕೇಳ್ಬೋದು. ಮ್ಯಾಥ್ಸ್, ಸೈನ್ಸ್, EVS, ಸೋಷಿಯಲ್ ಯಾವುದಾದ್ರೂ ಕೇಳ್ಬೋದು. ಓಕೆ, ನೆಕ್ಸ್ಟ್ ಕ್ವೆಶನ್. ಕ್ವೆಶನ್ ನಂಬರ್ 68. ದ ಕಾನ್ಸೆಪ್ಟ್ ಆಫ್ ಮಲ್ಟಿ ಡೈಮೆನ್ಷನಲ್ ಇಂಟೆಲಿಜೆನ್ಸ್ ಮೇನ್ಲಿ ಹೆಲ್ಪ್ಸ್ ದ ಟೀಚರ್ ಟು ಮಲ್ಟಿ ಡೈಮೆನ್ಷನಲ್ ಇಂಟೆಲಿಜೆನ್ಸ್. ಇವಾಗ ಇಂಟೆಲಿಜೆನ್ಸ್ ಬಗ್ಗೆ 100% ಒನ್ ಕ್ವೆಶನ್ ಕೇಳಿರ್ತಾರೆ, ಅಥವಾ ಎರಡಾದರೂ ಕೇಳ್ಬೋದು. ಕೆಲವು ಸರಿ ಎರಡು ಕೇಳಿರ್ತಾರೆ. ಕ್ವೆಶನ್ ನಂಬರ್ 68ಗೆ ಆಪ್ಷನ್ ನಂಬರ್ 1 ಏನಿದೆ, ನೋ ಹೌ ಚಿಲ್ಡ್ರನ್ ಪ್ರಿಫರ್ ಟು ಲರ್ನ್ ಆ್ಯಂಡ್ ಪ್ರೊಸೆಸ್ ಇನ್ಫಾರ್ಮೇಷನ್. ಇದಕ್ಕೆ ರೈಟ್ ಆನ್ಸರ್. ಸೆಕೆಂಡ್ ಆಪ್ಷನ್, ಅಸೆಸ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಫ್ ಈಚ್ ಚೈಲ್ಡ್. ಇದು ಆಪ್ಷನ್ ವ್ಯಾಲಿಡ್ ಇಲ್ಲ. ಥರ್ಡ್ ಆಪ್ಷನ್ ಏನಿದೆ, ಇವ್ಯಾಲ್ಯೂಯೇಟ್ ದ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಆಫ್ ಚಿಲ್ಡ್ರನ್. ಇವಾಗ ಮಲ್ಟಿ ಡೈಮೆನ್ಷನಲ್ ಇಂಟೆಲಿಜೆನ್ಸ್ ಇಂದ ನಮಗೆ ಸೆಕೆಂಡ್ ಆಪ್ಷನಲ್ಲೂ ಅಸೆಸ್ ಅಂತ ಕೊಟ್ಟಿದ್ದಾರೆ. ಥರ್ಡ್ ಆಪ್ಷನಲ್ಲಿ ಇವ್ಯಾಲ್ಯೂಯೇಟ್ ಮಾಡೋಕ್ಕೆ ಅಥವಾ ಅಸೆಸ್ ಮಾಡೋಕ್ಕೆ ಅಥವಾ ಪ್ಲ್ಯಾನ್ ದರ್ ಫೆಸಿಲಿಟೇಷನ್ ಪ್ರೋಸೆಸ್ ಅಂತ ಇದೆ ಫೋರ್ತ್ ಆಪ್ಷನ್ನು. ಇವಾಗ ಪ್ಲ್ಯಾನ್ ಮಾಡೋದಕ್ಕೆ, ಇದೆಲ್ಲ ಹೆಲ್ಪ್ ಮಾಡೋದಕ್ಕಲ್ಲ. ಮಲ್ಟಿ ಡೈಮೆನ್ಷನಲ್ ಇಂಟೆಲಿಜೆನ್ಸ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಟೀಚರ್ಸಿಗೆ ಅಂದರೆ ಟು ನೋ ಹೌ ಚಿಲ್ಡ್ರನ್ ಪ್ರಿಫರ್ ಟು ಲರ್ನ್ ಆ್ಯಂಡ್ ಪ್ರೊಸೆಸ್ ಇನ್ಫಾರ್ಮೇಷನ್. ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನಂಬರ್ 69 ನೋಡಿ. ಆನ್ ಎಕ್ಸಾಂಪಲ್ ಫಾರ್ ಇಂಡಿವಿಜುವಲ್ ಡಿಫ್ರೆನ್ಸಸ್ ಇನ್ ಚಿಲ್ಡ್ರನ್ಸ್ ಕಾಗ್ನೇಟಿವ್ ಸ್ಕಿಲ್ಸ್ ಈಸ್. ಇವಾಗ ಫಸ್ಟ್ ಆಪ್ಷನ್ ಏನಿದೆ, ಪರ್ಫಾರ್ಮಿಂಗ್ ಎ ಫಿಸಿಕಲ್ ಟಾಸ್ಕ್. ಫಿಸಿಕಲ್ ಟಾಸ್ಕ್ ಏನಿದೆ ಅದೊಂದು ಸೈಕೋಮೋಟರ್ ಸ್ಕಿಲ್ ಇದ್ದಂಗೆ. ಸೆಕೆಂಡ್ ಆಪ್ಷನ್ ಏನಿದೆ, ಎಕ್ಸ್ಪ್ರೆಸಿಂಗ್ ಆಫ್ ಆ್ಯಂಗರ್ ಇದೆಯಲ್ಲ, ಎಕ್ಸ್ಪ್ರೆಷನ್ ಆಫ್ ಆ್ಯಂಗರ್ ಆಗಿರಲಿ ಅಥವಾ ನೀವು ಒಂದು ಇಮೋಷನ್ಸ್, ಎಕ್ಸ್ಪ್ರೆಷನ್ ಆಫ್ ಆ್ಯಂಗರ್, ಯಾವುದೇ ಒಂದು ಇಮೋಷನ್, ಸ್ಮೈಲ್ ಮಾಡ್ತಿರೋದು, ಹ್ಯಾಪಿನೆಸ್ ಆಗಿರಲಿ ಎಕ್ಸ್ಪ್ರೆಸ್ ಮಾಡ್ತಿರೋದು, ಇದು ಯಾವುದ್ರಲ್ಲಿ ಬರುತ್ತೆ ಅಂದರೆ ಅಫೆಕ್ಟಿವ್ ಸ್ಕಿಲ್ಸ್ ಅಥವಾ ಅಫೆಕ್ಟಿವ್ ಡೊಮೈನ್ ಅಂತ ಬರುತ್ತೆ. ಒಂದು ಕಾಗ್ನೇಟಿವ್, ಅಫೆಕ್ಟಿವ್ ಮತ್ತು ಸೈಕೋಮೋಟರ್ ಡೊಮೈನ್ ಅಂತ ಬರುತ್ತಲ್ಲ, ಅದರಲ್ಲಿ ಅಫೆಕ್ಟಿವ್ ಸ್ಕಿಲ್ಸಲ್ಲಿ ಎಕ್ಸ್ಪ್ರೆಸಿಂಗ್ ಆಫ್ ಆ್ಯಂಗರ್ ಅಥವಾ ಎಕ್ಸ್ಪ್ರೆಸಿಂಗ್ ಆಫ್ ಒಂದು ಹ್ಯಾಪಿನೆಸ್ ಇದು ಬರುತ್ತೆ ಅದರಲ್ಲಿ ಅಫೆಕ್ಟಿವಲ್ಲಿ. ಥರ್ಡ್ ಆಪ್ಷನ್ ಏನಿದೆ, ರೈಡಿಂಗ್ ಎ ಮೋಟಾರ್ ಸೈಕಲ್, ಅದು ಕೂಡ ಒಂದು ಸೈಕೋಮೋಟರ್ ಸ್ಕಿಲ್ಸಲ್ಲಿ ಬರುತ್ತೆ. ಆಪ್ಷನ್ ನಂಬರ್ 4, ಸ್ಪೀಡ್ ಆಫ್ ಲರ್ನಿಂಗ್, ಥಿಂಕಿಂಗ್, ಲರ್ನಿಂಗ್ ಅಥವಾ ಒಂದು ಪ್ರಾಬ್ಲಮ್ ಸಾಲ್ವಿಂಗ್, ಇದೆಲ್ಲ ಯಾವುದ್ರಲ್ಲಿ ಬರುತ್ತೆ, ಕಾಗ್ನೇಟಿವ್ ಸ್ಕಿಲ್ಸಲ್ಲಿ. ಓಕೆ, ಆಪ್ಷನ್ ನಂಬರ್ 4 ಸ್ಪೀಡ್ ಆಫ್ ಲರ್ನಿಂಗ್ ಇದಕ್ಕೆ ರೈಟ್ ಆನ್ಸರ್. ಓಕೆ, ಇವಾಗ ಈ ಸ್ಲೈಡ್ ಒಂದ್ಸರಿ ನೋಡ್ಕೊಂಬಿಡಿ. ಕಾಗ್ನೇಟಿವ್ ಸ್ಕಿಲ್ಸಲ್ಲಿ ಏನಿರುತ್ತೆ, ಥಿಂಕಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್ ಇರುತ್ತೆ. ಅಫೆಕ್ಟಿವ್ ಸ್ಕಿಲ್ಸಲ್ಲಿ ಏನಿರುತ್ತೆ, ಇಮೋಷ್ನಲ್ ಗ್ರೋತ್ ಮತ್ತು ಇಂಟರ್ಪರ್ಸನಲ್ ಡೆವಲಪ್ಮೆಂಟ್ ಇರುತ್ತೆ. ಸೈಕೋಮೋಟಾರ್ ಸ್ಕಿಲ್ಸಲ್ಲಿ ಫಿಸಿಕಲ್ ಆ್ಯಕ್ಟಿವಿಟೀಸ್, ಸೈಕೋಮೋಟಾರ್ ಅಂದರೆ ಕೈಯಿಂದ ಮಾಡಿ ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಮಾಡ್ತಾರಲ್ಲ ಅದಕ್ಕೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಥವಾ ಸೈಕೋಮೋಟಾರ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 70. ಅನ್ ಇಂಪ್ಯಾಕ್ಟ್ ಆಫ್ ಜೆಂಡರ್ ಬಯಾಸ್ ಇನ್ ಕ್ಲಾಸ್ ರೂಮ್ ಈಸ್. ಇದಕ್ಕೆ ಆಪ್ಷನ್ ನಂಬರ್ 3, ಇಟ್ ಲಿಮಿಟ್ಸ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆ್ಯಂಡ್ ಲರ್ನಿಂಗ್. ಇದಕ್ಕೆ ರೈಟ್ ಆನ್ಸರ್. ಇವಾಗ ಜೆಂಡರ್ ಬಯಾಸ್ ಮಾಡಿದಾಗ ಕ್ಲಾಸ್ ರೂಮಲ್ಲಿ ಏನಾಗುತ್ತೆ, ಒಂದು ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅಂದರೆ ಇವಾಗ ಮಗುದು ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅಂದರೆ ಏನು, ಇವಾಗ ಕಲ್ಚರಲ್, ಸೋಷಿಯಲ್ ಮತ್ತು ಕಾಗ್ನೇಟಿವ್, ಇಮೋಷ್ನಲ್ ಇದೆಲ್ಲ ಡೆವಲಪ್ಮೆಂಟ್ ಏನಾಗುತ್ತೆ, ಅದು ಲಿಮಿಟ್ ಆಗುತ್ತೆ. ಏನಕ್ಕೆ ಅಂದರೆ ಇವಾಗ ಜೆಂಡರ್ ಬಯಾಸ್ ಮಾಡಿದಾಗ ಬರೀ ಗರ್ಲ್ಸ್ ನೀವು ಚೆನ್ನಾಗಿ ಓದ್ತೀರಾ, ಬಾಯ್ಸ್ ಚೆನ್ನಾಗಿ ಓದಲ್ಲ ಅಂತಂದ್ಬಿಟ್ಟು ಟೀಚರ್ ಮಾಡಿದಾಗ ಜೆಂಡರ್ ಬಯಾಸ್ ಅಂದರೆ ಏನು, ಮೇನ್ ನೀವು ಡಿಫ್ರೆನ್ಷಿಯೇಟ್ ಮಾಡ್ತೀರಾ. ಗರ್ಲ್ಸ್ ಇದರಲ್ಲಿ ಚೆನ್ನಾಗಿಲ್ಲ, ಸ್ಪೋರ್ಟ್ಸಲ್ಲಿ ಚೆನ್ನಾಗಿಲ್ಲ, ಬಾಯ್ಸ್ ಚೆನ್ನಾಗಿದ್ದಾರೆ, ಅಥವಾ ಗರ್ಲ್ಸ್ ಸ್ಪೋರ್ಟ್ಸಲ್ಲಿ ಚೆನ್ನಾಗಿದ್ದಾರೆ, ಬಾಯ್ಸ್ ಚೆನ್ನಾಗಿಲ್ಲ
ಅಥವಾ ಒಂದು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟಲ್ಲಿ ಗರ್ಲ್ಸ್ ಚೆನ್ನಾಗಿ ಓದ್ತಾರೆ, ಬಾಯ್ಸ್ ಚೆನ್ನಾಗಿ ಓದಲ್ಲ, ಈ ಥರ ಜೆಂಡರ್ ಬಯಾಸ್ ಮಾಡಿದಾಗ ಏನಾಗುತ್ತೆ, ಒಂದು ಕ್ಲಾಸ್ ರೂಮಲ್ಲಿ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಗೋದಿಲ್ಲ. ಇವಾಗ ಜೆಂಡರ್ ಬಯಾಸಿಗೆ ಕನ್ನಡದಲ್ಲಿ ಲಿಂಗ ತಾರತಮ್ಯ ಅಂತ ಹೇಳ್ತಾರೆ. ಸೊ ಫಸ್ಟ್ ಆಪ್ಷನಲ್ಲಿ ಏನಿದೆ, ಇಟ್ ಡೆವಲಪ್ಸ್ ಕಾಂಪಿಟೇಷನ್ ಅಮಾಂಗ್ ಸ್ಟೂಡೆಂಟ್ಸ್ ಅಂತ ಇದೆ. ಇವಾಗ ನೀವು ಬಾಯ್ಸಿಗೆ ಸಪೋರ್ಟ್ ಮಾಡಿಬಿಟ್ಟು ಗರ್ಲ್ಸ್ಗೆ ಸಪೋರ್ಟ್ ಮಾಡ್ದಂಗೆ ನೀವು ಡೆವಲಪ್ ಮಾಡಿದ್ರೆ ಕಾಂಪಿಟೇಷನ್ನ, ಅದು ಆಪ್ಷನ್ ಸರಿ ಇರೋದಿಲ್ಲ, ಅದು ಆಪ್ಷನ್ ರಾಂಗ್ ಇರುತ್ತೆ. ಓಕೆ, ಡೆವಲಪ್ ಕಾಂಪಿಟೇಷನ್ ಅಮಾಂಗ್ ಸ್ಟೂಡೆಂಟ್ಸ್ ಅನ್ನೋ ಆಪ್ಷನ್ ಇದ್ದಾಗ ಯಾವತ್ತು ರಾಂಗ್ ಇರುತ್ತೆ ಆಪ್ಷನ್. ಸೆಕೆಂಡ್ ಆಪ್ಷನ್ ಏನಿದೆ, ಇಟ್ ಕ್ರಿಯೇಟ್ ಸಪ್ರೇಟ್ ಆಪರ್ಚುನಿಟೀಸ್ ಫಾರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅಂತ ಇದೆ. ಸೊ ಬಾಯ್ಸಿಗೆ ಮತ್ತು ಗರ್ಲ್ಸಿಗೆ ಬೇರೆ ಬೇರೆ ಆಪರ್ಚುನಿಟೀಸ್ ಕೊಡೋದು ಅದು ಕೂಡ ರಾಂಗ್. ಏನಕ್ಕೆ, ಇಬ್ರಿಗೂ ಈಕ್ವಲ್ ಆಪರ್ಚುನಿಟಿ ಕೊಡಬೇಕು, ಆ ಥರ ಆಪ್ಷನ್ ಇದ್ದರೆ ಅದು ಕರೆಕ್ಟಾಗಿರುತ್ತೆ. ಈಕ್ವಲ್ ಆಪರ್ಚುನಿಟಿ ಕೊಡಬೇಕು, ಜೆಂಡರ್ ಬಯಾಸ್ ಮಾಡಬಾರ್ದು. ಓಕೆ, ಫೋರ್ತ್ ಆಪ್ಷನ್ ಏನಿದೆ, ಇಟ್ ಪ್ರಮೋಟ್ಸ್ ಲರ್ನಿಂಗ್ ಅಂತ ಇದೆ. ಸೊ ಈ ಥರ ಜೆಂಡರ್ ಬಯಾಸ್ ಮಾಡೋದ್ರಿಂದ ಏನು ಲರ್ನಿಂಗ್ಗೆ ಪ್ರಮೋಟ್ ಆಗೋದಿಲ್ಲ. ಓಕೆ, ಇಟ್ ಡಿಕ್ಲೈನ್ಸ್. ನೋಡಿ, ಜೆಂಡರ್ ಬಯಾಸ್ಗೆ ರಿಲೇಟೆಡ್ ಒಂದು ಕ್ವೆಶನ್ ಪೇಪರ್ 1ಅಲ್ಲೂ ಕೇಳ್ತಾರೆ, ಪೇಪರ್ 2ಅಲ್ಲೂ ಕೇಳ್ತಾರೆ. ಪ್ರತಿ ವರ್ಷ ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸ್ ನೀವು ನೋಡಿ, ಪ್ರತಿ ವರ್ಷ ಜೆಂಡರ್ ಬಯಾಸ್ ಬಗ್ಗೆ ಒಂದು ಕ್ವೆಶನ್ ಇರುತ್ತೆ, ಸೋಷಲೈಸೇಷನ್ ಬಗ್ಗೆ ಒಂದು ಕ್ವೆಶನ್ ಇರುತ್ತೆ, ಎನ್ವಿರಾನ್ಮೆಂಟ್ ಬಗ್ಗೆ ಒಂದು ಕ್ವೆಶನ್ ಇರುತ್ತೆ, ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಬಗ್ಗೆ ಒಂದೆರಡು ಕ್ವೆಶನ್ ಇರುತ್ತೆ. ಇದೆಲ್ಲ ಕಂಪಲ್ಸರಿ ಕೇಳೋ ಕ್ವೆಶನ್ಸ್. ಇಂಟೆಲಿಜೆನ್ಸ್ ಬಗ್ಗೆ ಒಂದು ಕ್ವೆಶನ್. ನೆಕ್ಸ್ಟ್ ಕ್ವೆಶನ್, ಆ್ಯನ್ ಎಕ್ಸಾಂಪಲ್ ಫಾರ್ ಜೆಂಡರ್ ಆ್ಯಸ್ ಎ ಸೋಷಿಯಲ್ ಕನ್ಸ್ಟ್ರಕ್ಟ್ ಈಸ್. ಇವಾಗ ಜೆಂಡರ್ ಒಂದು ಸೋಷಿಯಲ್ ಕನ್ಸ್ಟ್ರಕ್ಟ್ ಅಂತಂದ್ಬಿಟ್ಟು ಈ 4 ಆಪ್ಷನಲ್ಲಿ ಯಾವ್ದು ನಮಗೆ ನೋಡೋಣ. ಇದಕ್ಕೆ ಆಪ್ಷನ್ ನಂಬರ್ 2 ರೈಟ್ ಆನ್ಸರ್. ಏನು, ಪೇರೆಂಟ್ಸ್ ಹೆಸಿಟೇಷನ್ ಟು ಸೆಂಡ್ ದೇರ್ ಡಾಟರ್ಸ್ ಫಾರ್ ಹೈಯರ್ ಎಜುಕೇಷನ್. ಇವಾಗ ಇದರ ಅರ್ಥ ಏನಂದರೆ, ಇವಾಗ ಆನ್ಸರ್ ಅರ್ಥ ಏನು ಅಂದರೆ, ಪೇರೆಂಟ್ಸ್ ಇವಾಗ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಒಂದು ಹೈಯರ್ ಎಜುಕೇಷನ್ ಕಳಿಸೋದಕ್ಕೆ, ಅಯ್ಯೋ ಏನು ನೀನು ಬೇಡ, ನೀನು ಓದಬೇಡ, ಸಾಕು, ಏನೋ ಒಂದು ಗಂಡು ಮಗ ಆಗಿದ್ದಿದ್ರೆ ಅವನು ಚೆನ್ನಾಗಿ ಓದ್ತಾ ಇದ್ದ, ಅವನಿಗೆ ಹೈಯರ್ ಎಜುಕೇಷನ್ ಕೊಡಿಸ್ತಾ ಇದ್ದೆ, ಈ ಥರ ಎಲ್ಲ ಹೇಳ್ತಾರೆ. ಅವನಿಗೆ ಡಾಕ್ಟ್ರ್ ಮಾಡಿಸ್ತಿದ್ದೆ, ನೀನೇನಕ್ಕೆ ಓದ್ತೀಯಾ, ಈ ಥರ ಎಲ್ಲ ಒಂದು ಏನು ಇದು ಸೋಷಿಯಲ್ ಕನ್ಸ್ಟ್ರಕ್ಟ್. ಇವಾಗ ಗರ್ಲ್ಸ್ ಏನು ಮಾಡ್ತಾರೆ, ಒಂದು ಬೈಕ್ ಓಡಿಸ್ಬಾರ್ದು ಅಥವಾ ಒಂದು ಬುಲೆಟ್ನ ಗರ್ಲ್ಸ್ ಓಡಿಸ್ಬಾರ್ದು, ಬರೀ ಬಾಯ್ಸ್ ಓಡಿಸ್ತಾರೆ ಅಂದರೆ, ಈ ಥರ ಒಂದು ಸಮಾಜದಲ್ಲಿ ಸೋಷಿಯಲ್ ಕನ್ಸ್ಟ್ರಕ್ಟ್, ಈ ಥರ ಸಮಾಜದಲ್ಲಿ ಒಂದು ಜನ ಒಂದು ಕ್ರಿಯೇಟ್ ಮಾಡ್ಕೊಂಡಿರೋದು. ಗರ್ಲ್ಸ್ ಈ ಕೆಲಸ ಮಾಡಬಾರ್ದು, ಬಾಯ್ಸ್ ಈ ಕೆಲಸ ಮಾಡಬಾರ್ದು ಅಂತಂದ್ಬಿಟ್ಟು, ಬಾಯ್ಸ್ ಅಡುಗೆ ಮಾಡಬಾರ್ದು ಅಥವಾ ಬಾಯ್ಸ್ ಕಿಚನಲ್ಲಿ ಏನು ಕೆಲಸ ಮಾಡಬಾರ್ದು, ಬರೀ ಗರ್ಲ್ಸ್ ಅದನ್ನು ಮಾಡಬೇಕು. ಅಥವಾ ಕ್ಲೋತ್ಸ್ ವಾಶ್ ಮಾಡಬೇಕಾದ್ರೆ ಗರ್ಲ್ಸ್ ಮಾಡಬೇಕು, ಬಾಯ್ಸ್ ಮಾಡಬಾರ್ದು. ಇವಾಗ ಇಲ್ಲಿ ಏನು ಕೊಟ್ಟಿದ್ದಾರೆ, ಇಲ್ಲಿ ಎಕ್ಸಾಂಪಲಲ್ಲಿ ಏನು ಕೊಟ್ಟಿದ್ದಾರೆ, ಪೇರೆಂಟ್ಸ್ ಹೆಸಿಟೇಷನ್ ಟು ಸೆಂಡ್ ದೇರ್ ಡಾಟರ್ಸ್ ಫಾರ್ ಹೈಯರ್ ಎಜುಕೇಷನ್, ಇದಕ್ಕೆ ಎಕ್ಸಾಂಪಲ್. ನೆಕ್ಸ್ಟ್ ಕ್ವೆಶನ್, ಟೀಚರ್ ಇಂಟೆಂಡ್ಸ್ ಟು ಫಾಲೋ ಸ್ಕೂಲ್ ಬೇಸ್ಡ್ ಅಸೆಸ್ಮೆಂಟ್ ಬೈ ದಿಸ್ ಹಿ ಆರ್ ಶಿ. ಆಪ್ಷನ್ ನಂಬರ್ 4 ಇದಕ್ಕೆ ರೈಟ್ ಆನ್ಸರ್. ಕ್ಯಾನ್ ಅಸರ್ಟೈನ್ ಕ್ವಾಲಿಟಿ ಆಫ್ ಹಿಸ್ ಆರ್ ಹರ್ ಟೀಚಿಂಗ್ ಇನ್ ಕ್ಲಾಸ್ ರೂಮ್. ಇಲ್ಲಿ ಫಸ್ಟ್ ಆಪ್ಷನ್ ಏನಿದೆ ನೋಡಿ, ಕ್ಯಾನ್ ಮೇಕ್ ಅಸೆಸ್ಮೆಂಟ್ ಕಾಂಪ್ರಿಹೆನ್ಸಿವ್. ಸೆಕೆಂಡ್, ಕ್ಯಾನ್ ಮೇಕ್ ಅಸೆಸ್ಮೆಂಟ್ ಆಫ್ ಸ್ಟೂಡೆಂಟ್ಸ್ ಈಸಿಲಿ. ಥರ್ಡ್, ಕ್ಯಾನ್ ಪ್ರಮೋಟ್ ಸ್ಟೂಡೆಂಟ್ಸ್. ಫೋರ್ತ್, ಕ್ಯಾನ್ ಅಸರ್ಟೈನ್ ಕ್ವಾಲಿಟಿ ಆಫ್ ಹಿಸ್ ಆರ್ ಹರ್ ಟೀಚಿಂಗ್ ಇನ್ ಕ್ಲಾಸ್ ರೂಮ್. ಇವಾಗ ಸ್ಕೂಲ್ ಬೇಸ್ಡ್ ಅಸೆಸ್ಮೆಂಟ್ ಅಲ್ಲಿ ಏನಾಗುತ್ತೆ, ಇವಾಗ ಫೋರ್ತ್ ಆಪ್ಷನಲ್ಲಿ ಅಸರ್ಟೈನ್ ಅಂತಂದರೆ ಏನು, ಇವಾಗ ಒಂದು ಯಾವುದೋ ಒಂದು ಫೈಂಡ್ ಔಟ್ ಮಾಡೋದಕ್ಕೆ, ಏನೋ ಒಂದು ಫೈಂಡ್ ಔಟ್ ಮಾಡೋದಕ್ಕೆ, ಟು ಫೈಂಡ್ ಔಟ್ ದ ಕ್ವಾಲಿಟಿ ಆಫ್ ಹಿಸ್ ಆರ್ ಹರ್ ಟೀಚಿಂಗ್ ಇನ್ ಕ್ಲಾಸ್ ರೂಮ್ ಅಂತ. ಅಸರ್ಟೈನ್ ಮೀನಿಂಗ್ ಏನು, ಟು ಫೈಂಡ್ ಔಟ್ क्वालिटी ऑफ हिस और हर टीचिंग इन क्लासरूम. असर्टेन का मतलब क्या होता है, पता लगाना. नेक्स्ट क्वेश्चन, a child starts thinking while solving a problem as a result of this. First option, the child forms illusion. Second, the child gets the solution mentally. Third, the child learns by conditioning. Fourth, the child becomes active. ಸೊ ಇವಾಗ ಈ ಕ್ವೆಶನ್ಗೆ ಆಪ್ಷನ್ ನಂಬರ್ 2 ರೈಟ್ ಆನ್ಸರ್. ಇವಾಗ 4 ಆಪ್ಷನ್ ಈ ಥರ ಕೊಟ್ಟರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಏನು ಇವಾಗ ಸ್ವಲ್ಪ ಥಿಂಕ್ ಮಾಡಿ. ಎ ಚೈಲ್ಡ್ ಸ್ಟಾರ್ಟ್ಸ್ ಥಿಂಕಿಂಗ್ ವೈಲ್ ಸಾಲ್ವಿಂಗ್ ಅ ಪ್ರಾಬ್ಲಮ್ ಆ್ಯಸ್ ಎ ರಿಸಲ್ಟ್ ಆಫ್ ದಿಸ್. ಇವಾಗ ಚೈಲ್ಡ್ ಥಿಂಕ್ ಮಾಡ್ತಾ ಇರತ್ತೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ. ಅದಾದಮೇಲೆ ಮಗುಗೆ ಏನಾಗುತ್ತೆ, ಥಿಂಕ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇದಕ್ಕೆ ಆಪ್ಷನ್ ನಂಬರ್ 2 ದ ಚೈಲ್ಡ್ ಗೆಟ್ಸ್ ದ ಸೊಲ್ಯೂಷನ್ ಮೆಂಟಲಿ, ಇದಕ್ಕೆ ರೈಟ್ ಆನ್ಸರ್. ಇವಾಗ ಇನ್ಸೈಟ್ ಥಿಯರಿ ಅಥವಾ ಇನ್ಸೈಟ್ ಲರ್ನಿಂಗ್ ಅಂತ ನೀವು ಕೇಳಿದ್ದೀರಾ. ಸೊ ಅವಾಗ ಅಲ್ಲಿ ಏನಾಗುತ್ತೆ, ಸಡನ್ನಾಗಿ ಫ್ಲ್ಯಾಶ್ ಆಗುತ್ತೆ, ಸಡನ್ನಾಗಿ ನಿಮಗೆ ಆನ್ಸರ್ಗೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ. ಯಾವುದೋ ಒಂದು ಪ್ರಾಬ್ಲಮ್ ನೀವು ಸಾಲ್ವ್ ಮಾಡ್ತಿದ್ದೀರಾ, ಸಡನ್ನಾಗಿ ಫ್ಲ್ಯಾಶ್ ಆಗುತ್ತೆ.
ಅದೇ ಥರ ಇದು ಒಂಥರ ದ ಚೈಲ್ಡ್ ಗೆಟ್ಸ್ ದ ಸೊಲ್ಯೂಷನ್ ಮೆಂಟಲಿ. ನೆಕ್ಸ್ಟ್ ಕ್ವೆಶನ್, ದ ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ಎಂಫಸೈಸಸ್ CCE ಯಾವುದ್ರ ಮೇಲೆ ಒತ್ತು ಕೊಡುತ್ತೆ ಅಂತಂದ್ಬಿಟ್ಟು. ದ ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ಎಂಫಸೈಸಸ್, ಇದಕ್ಕೆ ಆಪ್ಷನ್ ನಂಬರ್ 1 ರೈಟ್ ಆನ್ಸರ್. ಏನು? ಥಾಟ್ ಪ್ರೊಸೆಸಸ್ ಆಫ್ ಸ್ಟೂಡೆಂಟ್ಸ್ ಆ್ಯಂಡ್ ಡಿಸ್ಕರೇಜಸ್ ಮೆಮೊರೈಸೇಷನ್ನ ಡಿಸ್ಕರೇಜ್ ಮಾಡುತ್ತೆ. ಯಾವುದು? CCE. ಇನ್ನೊಂದು ಥಾಟ್ ಪ್ರೊಸೆಸ್ ಆಫ್ ಸ್ಟೂಡೆಂಟ್ಸ್ನ ಅದ್ರ ಮೇಲೆ ಒತ್ತು ಕೊಡುತ್ತೆ, ಅದ್ರ ಮೇಲೆ ಎಂಫಸೈಸಸ್ ಆನ್ ದ ಚಿಲ್ಡ್ರನ್ಸ್ ಥಾಟ್ ಪ್ರೋಸೆಸ್. ಓಕೆ, ಸೆಕೆಂಡ್ ಆಪ್ಷನ್ ನೋಡಿ, ಕಂಡಕ್ಟಿಂಗ್ ಫ್ರೀಕ್ವೆಂಟ್ ಟೆಸ್ಟ್ ಆ್ಯಂಡ್ ಎಕ್ಸಾಮಿನೇಷನ್ ಇದೆಯಲ್ಲ, ಇದು ಫಾರ್ಮ್ಯಾಟಿವ್ ಅಸೆಸ್ಮೆಂಟಲ್ಲಿ ಬರುತ್ತೆ. ಥರ್ಡ್ ಆಪ್ಷನ್, ಕಂಪ್ಲೀಷನ್ ಆಫ್ ಎಂಟೈರ್ ಸಿಲೆಬಸ್ ಬಿಫೋರ್ ಅಸೆಸ್ಮೆಂಟ್, ಇದು ಆಪ್ಷನ್ ವ್ಯಾಲಿಡ್ ಇಲ್ಲ. ಫೋರ್ತ್ ಆಪ್ಷನ್, ಸ್ಟೂಡೆಂಟ್ಸ್ ಅಚೀವ್ಮೆಂಟ್ ಆಫ್ಟರ್ ಕಂಪ್ಲೀಷನ್ ಆಫ್ ಎವ್ರಿ ಕಂಟೆಂಟ್, ಇದು ಫಾರ್ಮ್ಯಾಟಿವ್ ಅಸೆಸ್ಮೆಂಟ್ ಮಾಡೋದು. ಯಾವುದು? ಸ್ಟೂಡೆಂಟ್ಸ್ ಅಚೀವ್ಮೆಂಟ್ ಆಫ್ಟರ್ ಕಂಪ್ಲೀಷನ್ ಆಫ್ ಎವ್ರಿ ಕಂಟೆಂಟ್. ನೆಕ್ಸ್ಟ್ ಕ್ವೆಶನ್, ಆನ್ ಇಂಪಾರ್ಟೆಂಟ್ ಕ್ರೈಟೀರಿಯನ್ ಅಪಾನ್ ವಿಚ್ ದ ಸ್ಟೂಡೆಂಟ್ ಅಸೆಸ್ಮೆಂಟ್ ಈಸ್ ಕ್ಯಾರಿಡ್ ಔಟ್ ಈಸ್ ಆಪ್ಷನ್ ನಂಬರ್ 2 ಲರ್ನಿಂಗ್ ಔಟ್ಕಮ್ಸ್, ಇದಕ್ಕೆ ರೈಟ್ ಆನ್ಸರ್. ನೋಡಿ, ಇವಾಗ ಫೋರ್ತ್ ಆಪ್ಷನ್ ಇದರಲ್ಲಿ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ಇನ್ ಸ್ಕೂಲ್ ಸಬ್ಜೆಕ್ಟ್ಸ್ ಅಂತ ಇದೆ. ಇವಾಗ ಮೇನ್ ನಾವು ಸ್ಟೂಡೆಂಟ್ ಅಸೆಸ್ಮೆಂಟ್ ಮಾಡ್ತಾ ಇದ್ದೀವಿ. ಸ್ಟೂಡೆಂಟ್ ಅಸೆಸ್ಮೆಂಟ್ ಮಾಡಬೇಕಾದ್ರೆ ನಾವು ಏನು ಫಸ್ಟು ಮೈಂಡಲ್ಲಿ ಇಟ್ಕೊಬೇಕು ಅಂದರೆ, ಆ ಲರ್ನಿಂಗ್ ಔಟ್ಕಮ್ಸ್ ಏನಿದೆ ಅದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಮಗೆ. ಏನು? ಲರ್ನಿಂಗ್ ಔಟ್ಕಮ್ ಏನಿದೆ ಅದು ಇಂಪಾರ್ಟೆಂಟ್. ಫಸ್ಟ್ ಆಪ್ಷನಲ್ಲಿ ಏನಿದೆ? ಪ್ರಿಸ್ಕ್ರೈಬ್ಡ್ ಟೆಕ್ಸ್ಟ್ ಕಂಟೆಂಟ್ಸ್, ಇವಾಗ ಕಂಟೆಂಟ್ಸ್ ಇದೆ ಅದೆಲ್ಲ ಕವರ್ ಆಗಿದೆಯೋ ಇಲ್ವೋ ಅಂತಂದ್ಬಿಟ್ಟು ಅದು ನೋಡೋದು. ಅಥವಾ ಥರ್ಡ್ ಆಪ್ಷನ್ ಏನಿದೆ? ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್ ಪ್ರೊವೈಡೆಡ್ ಇನ್ ಕ್ಲಾಸ್ರೂಮಲ್ಲಿ ನೀವೇನು ಕೊಟ್ಟಿದ್ದೀರಾ ಅವ್ರಿಗೆ ಅದು ಇಂಪಾರ್ಟೆಂಟು. ಅಥವಾ ಫೋರ್ತ್ ಆಪ್ಷನ್ ಏನಿದೆ? ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ಇನ್ ಸ್ಕೂಲ್ ಸಬ್ಜೆಕ್ಟ್ಸಲ್ಲಿ ಎಷ್ಟು ಪರ್ಫಾರ್ಮ್ ಮಾಡಿದ್ದಾನೋ. ಅಥವಾ ಸೆಕೆಂಡ್ ಆಪ್ಷನ್ ಏನಿದೆ? ಲರ್ನಿಂಗ್ ಔಟ್ಕಮ್ಸ್, ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಕ್ರೈಟೀರಿಯಾ ಆಫ್ ಅಸೆಸ್ಮೆಂಟ್ ಯಾವುದು ಅಂತಂದರೆ ಲರ್ನಿಂಗ್ ಔಟ್ಕಮ್ಸ್. ನೆಕ್ಸ್ಟ್ ಕ್ವೆಶನ್, ಕೋಆಪರೇಟಿವ್ ಲರ್ನಿಂಗ್ ಆ್ಯಂಡ್ peer tutoring is an inclusive classroom with diverse learners, ಇದಕ್ಕೆ ಫಸ್ಟ್ ಆಪ್ಷನ್ ಏನಿದೆ? sometimes promote comparison with classmates, wrong option. ಸೆಕೆಂಡ್, actively discourages competition among children, ಇವಾಗ ಡಿಸ್ಕರೇಜಸ್ ಅಂತ ಇದ್ದಾಗ ಆಪ್ಷನ್ ಡೈರೆಕ್ಟಾಗಿ ರಾಂಗ್ ಇರುತ್ತೆ. ಡಿಸ್ಕರೇಜ್ ಮಾಡೋದು ಅಂತ ಇದ್ದಾಗ ಆಪ್ಷನ್ ರಾಂಗ್ ಇರುತ್ತೆ. ಎನ್ಕರೇಜ್ ಮಾಡೋದು ಅಥವಾ ಮಕ್ಕಳು ಆ್ಯಕ್ಟಿವ್ ಆಗಿರ್ತಾರೆ, ಆ್ಯಕ್ಟಿವ್ ಇರಬೇಕು ಪ್ಲಸ್ ಎನ್ಕರೇಜ್ಮೆಂಟು ಇರಬೇಕು, ಈ ಥರ ಆಪ್ಷನ್ ಇದ್ದರೆ ಅದು ಕರೆಕ್ಟಾಗಿರುತ್ತೆ. ಥರ್ಡ್ ಆಪ್ಷನ್ ಏನಿದೆ? ಆ್ಯಕ್ಟಿವ್ಲಿ ಪ್ರಮೋಟ್ಸ್ ದ ಫೆಸಿಲಿಟೇಷನ್ ಆಫ್ ಪಿಯರ್ ಅಕ್ಸೆಪ್ಟೆನ್ಸ್, ಇದು ಆಪ್ಷನ್ ರೈಟ್. ಏನಕ್ಕೆ ಅಂದರೆ ಆ್ಯಕ್ಟಿವ್ಲಿ ಪ್ರಮೋಟ್ಸ್ ದ ಫೆಸಿಲಿಟೇಷನ್ ಆಫ್ ಪಿಯರ್ ಅಕ್ಸೆಪ್ಟೆನ್ಸ್. ಇವಾಗ ಪಿಯರ್ ಟ್ಯೂಟರಿಂಗ್ ಅಂತಂದ್ರೇನು? ಫ್ರೆಂಡ್ಸ್ ಇನ್ನೊಬ್ಬರು ಫ್ರೆಂಡ್ಸಿಗೆ ಟೀಚ್ ಮಾಡೋದು. ಪಿಯರ್ ಟ್ಯೂಟರಿಂಗ್ ಮಾಡಬೇಕಾದ್ರೆ ಒಂದು ಇನ್ಕ್ಲೂಸಿವ್ ಕ್ಲಾಸ್ರೂಮಲ್ಲಿ ಅಂದ್ರೇನು? ಎಲ್ಲ ಟೈಪ್ ಮಕ್ಕಳು ಇರ್ತಾರಲ್ಲಿ. ಒಂದು ಡಿಸೇಬಲ್ಡ್ ಮಕ್ಕಳು ಇರ್ತಾರೆ, ನಾರ್ಮಲ್ ಮಕ್ಕಳು ಇರ್ತಾರೆ, ಎಲ್ಲ ಟೈಪ್ ಆಫ್ ಮಕ್ಕಳು ಇರ್ತಾರೆ. ಇನ್ಕ್ಲೂಸಿವ್ ಕ್ಲಾಸ್ರೂಮಲ್ಲಿ ಒಂದು ಪಿಯರ್ ಟ್ಯೂಟರಿಂಗ್ ಮಾಡಬೇಕಾದ್ರೆ ಏನಾಗುತ್ತೆ? ಆಪ್ಷನ್ ನಂಬರ್ 3 ಆ್ಯಕ್ಟಿವ್ಲಿ ಪ್ರಮೋಟ್ಸ್ ದ ಫೆಸಿಲಿಟೇಷನ್ ಆಫ್ ಪಿಯರ್ ಅಕ್ಸೆಪ್ಟೆನ್ಸ್ ಅಂದರೆ ಫ್ರೆಂಡ್ಸ್ನ ಅಕ್ಸೆಪ್ಟ್ ಮಾಡ್ತಾರೆ. ಫೋರ್ತ್ ಆಪ್ಷನ್ ಏನಿದೆ? ಶುಡ್ ನಾಟ್ ಬಿ ಪ್ರಾಕ್ಟೀಸ್ಡ್ ಆ್ಯಂಡ್ ಸ್ಟೂಡೆಂಟ್ಸ್ ಬಿ ಸೆಗ್ರಿಗೇಟೆಡ್ ಅಂತ ಇದೆ. ಸೆಗ್ರಿಗೇಟ್ ಮಾಡೋದು, ಈ ಆಪ್ಷನ್ ಕೂಡ ರಾಂಗ್ ಇರುತ್ತೆ. ಯಾವುದೇ ಆಪ್ಷನಲ್ಲಿ ನೀವು ಸೆಗ್ರಿಗೇಟ್ ಮಾಡೋದು ಅಥವಾ ಡಿಸ್ಕರೇಜ್ ಮಾಡೋದು ಈ ಥರ ಕಾಣಿಸಿದ್ರೆ ಇದೆಲ್ಲ ನೆಗೆಟಿವ್ ಪಾಯಿಂಟ್ಸ್. ನೀವು ಫಸ್ಟ್ ಅದು ಆಪ್ಷನ್ ಬಿಟ್ಬಿಡಿ. ಯಾವುದು? ಸೆಗ್ರಿಗೇಟ್ ಮಾಡೋದು ಅಂದರೆ ಸಪ್ರೇಟ್ ಮಾಡೋದು, ಸೆಗ್ರಿಗೇಟ್ ಮಾಡೋದು ಮತ್ತು ಡಿಸ್ಕರೇಜ್ ಮಾಡೋದು, ಈ ಆಪ್ಷನ್ಸ್ ರಾಂಗ್ ಇರುತ್ತೆ. ಯಾವುದೇ ಒಂದು ಪೆಡಗಾಜಿ ಆಗಿರಲಿ, ಸೆಗ್ರಿಗೇಟ್ ಮಾಡೋದು ಮತ್ತು ಡಿಸ್ಕರೇಜ್ ಮಾಡೋದು ಇದು. ಇನ್ನೊಂದು ಪ್ಯಾಸಿವ್ ಅಂತ ಇರುತ್ತೆ, ಒಂದು ಆಪ್ಷನಲ್ಲಿ ಪ್ಯಾಸಿವ್ ಅಂತ ಇರುತ್ತೆ, ಅಂದರೆ ಮಕ್ಕಳು ಆ್ಯಕ್ಟಿವ್ ಆಗಿರೋದಿಲ್ಲ, ಅದರ ಆಪೋಸಿಟ್ ಅದು ಪ್ಯಾಸಿವ್ ಅಂತ ಇದ್ದಾಗ ಅದು ಕೂಡ ಆಪ್ಷನ್ ರಾಂಗ್ ಇರುತ್ತೆ. ನೆಕ್ಸ್ಟ್ ಕ್ವೆಶನ್, ಈ ಕ್ವೆಶನ್ ನಿಮಗೆ ಪ್ರತಿಯೊಂದು ವರ್ಷ ಕೇಳ್ತಾರೆ. ಸೈನ್ಸ್ ಮ್ಯಾಥ್ಸ್ ಪೆಡಗಾಜಿಲಾದರೂ ಕೇಳ್ಬೋದು, ಸೈಕಾಲಜಿಲಾದರೂ ಕೇಳ್ಬೋದು, EVS ಸೋಷಿಯಲ್ಲಾದರೂ ಕೇಳ್ಬೋದು. ಓಕೆ, ದ ಕಾನ್ಸೆಪ್ಟ್ ಆಫ್ ಇನ್ಕ್ಲೂಸಿವ್ ಎಜುಕೇಷನ್ ಅಂದರೆ ಏನು? ಇನ್ಕ್ಲೂಡ್ ಮಾಡ್ಕೊಳ್ಳೋದು ಎಲ್ಲರಿಗೂ, ಒಂದು ನಾರ್ಮಲ್ ಮಕ್ಕಳ ಜೊತೆ ಸ್ಪೆಷಲಿ ಏಬಲ್ಡ್ ಮಕ್ಕಳು ಇರ್ತಾರಲ್ಲ ಅವ್ರಿಗೂ ಇನ್ಕ್ಲೂಡ್ ಮಾಡ್ಕೊಳ್ಳೋದು. ಇವಾಗ ಫಸ್ಟ್ ಆಪ್ಷನಲ್ಲಿ ಏನಿದೆ? ಅಕ್ಸೆಪ್ಟ್ಸ್ ದ ಯೂಸ್ ಆಫ್ ಸ್ಪೆಷಲ್ ಸ್ಕೂಲ್ಸ್ ಆರ್ ಕ್ಲಾಸ್ ರೂಮ್ಸ್ ಅಂತ ಇದೆ. ಸೊ ಅದು ಆಪ್ಷನ್ ರಾಂಗ್ ಇದೆ. ಸೆಕೆಂಡ್,
ಕಂಡಕ್ಟ್ಸ್ ಫ್ರೀಕ್ವೆಂಟ್ ಟೆಸ್ಟ್ ಆ್ಯಂಡ್ ಎಕ್ಸಾಮಿನೇಷನ್. ಇದು ಇನ್ಕ್ಲೂಸಿವ್ ಎಜುಕೇಷನಲ್ಲಿ ಸೆಕೆಂಡ್ ಆಪ್ಷನ್ ಅದು ರಾಂಗ್ ಇದೆ. ಥರ್ಡ್ ಆಪ್ಷನ್ ಏನಿದೆ, ಅಲೋಸ್ ಫಾರ್ ಸಪ್ರೇಟಿಂಗ್. ನೋಡಿ, ಇವಾಗ ಸಪ್ರೇಟ್ ಮಾಡೋದು ಅಥವಾ ಸೆಗ್ರಿಗೇಟ್ ಮಾಡೋದು ಈ ಥರ ಇದ್ದರೆ ಫಸ್ಟ್ ಆಪ್ಷನ್ ರಾಂಗ್ ಅಂತ ಹಾಕ್ಬಿಡಿ. ಅಲೋಸ್ ಫಾರ್ ಸಪ್ರೇಟಿಂಗ್ CWSN ಫ್ರಮ್ ಅದರ್ಸ್ ಇನ್ ಕ್ಲಾಸ್ ರೂಮ್. ಇವಾಗ CWSN ಅಂತಂದ್ರೆ ಏನು, ಚೈಲ್ಡ್ ವಿತ್ ಸ್ಪೆಷಲ್ ನೀಡ್ಸ್ ಫ್ರಮ್ ಅದರ್ಸ್ ಇನ್ ಕ್ಲಾಸ್ ರೂಮ್ ಅಂತ ಇದೆ. ಸೊ ಸಪ್ರೇಟಿಂಗ್ ಚೈಲ್ಡ್ಸ್ ವಿತ್ ಸ್ಪೆಷಲ್ ನೀಡ್ಸ್ ಫ್ರಮ್ ಅದರ್ಸ್ ಅಂತ ಇದೆ. ಸೊ ಸಪ್ರೇಟ್ ಮಾಡೋದಿರಬಾರ್ದು, ಏನು ಎಲ್ಲರಿಗೂ ಒಟ್ಟಾಗಿ ಸೇರಿಸ್ಬಿಟ್ಟು ಅಲೋಸ್ ಫಾರ್ ಇನ್ಕ್ಲೂಡಿಂಗ್ CWSN ಫ್ರಮ್ ಅದರ್ಸ್ ಇನ್ ಕ್ಲಾಸ್ ರೂಮ್ ವಿತ್ ಅದರ್ಸ್ ಇನ್ ಕ್ಲಾಸ್ ರೂಮ್. ಇದು ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ಒಂದು ಸಪ್ರೇಟ್ ಮಾಡಬಾರ್ದು, ಎಲ್ಲರಿಗೂ ಒಂದು ಒಟ್ಟಾಗೆ ಒಂದು ಸೇರಿಸ್ಬಿಟ್ಟು ಎಜುಕೇಷನ್ ಕೊಡಬೇಕು. ಫೋರ್ತ್ ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್ ಏನು, ರಿಜೆಕ್ಟ್ಸ್ ದ ಯೂಸ್ ಆಫ್ ಸ್ಪೆಷಲ್ ಸ್ಕೂಲ್ಸ್ ಆರ್ ಕ್ಲಾಸ್ ರೂಮ್. ಸ್ಪೆಷಲ್ ಸ್ಕೂಲ್ಸ್ ಅವ್ರಿಗೆ ಸ್ಪೆಷಲ್ಲಾಗಿ ಬೇರೆ ಸ್ಕೂಲ್ ಸಪ್ರೇಟ್ ಸ್ಕೂಲ್ಸ್ ಮಾಡೋದು ಅಥವಾ ಕ್ಲಾಸ್ ರೂಮ್ ಅವ್ರಿಗೆ ಸಪ್ರೇಟಾಗಿ ಮಾಡೋದು, ಅಂದರೆ ಚೈಲ್ಡ್ ವಿತ್ ಸ್ಪೆಷಲ್ ನೀಡ್ಸ್ ಇರ್ತಾರಲ್ಲ ಆ ಮಕ್ಕಳಿಗೆ ಇನ್ಕ್ಲೂಡ್ ಮಾಡ್ಕೋಬೇಕು ನಾರ್ಮಲ್ ಮಕ್ಕಳ ಜೊತೆ. ಅದು ಇನ್ಕ್ಲೂಸಿವ್ ಎಜುಕೇಷನ್ದು ಉದ್ದೇಶ. ನೆಕ್ಸ್ಟ್ ಕ್ವೆಶನ್, ಎ ಟೀಚರ್ ಹ್ಯಾಸ್ ದ ಅಬಿಲಿಟಿ ಟು ಡಿಸ್ಕವರ್ ಆ್ಯಂಡ್ ಅಪ್ಲೈ ಡೈನಮಿಕ್ ಮೆಥಡ್ಸ್ ಆಫ್ ಅರೌಸಿಂಗ್ ಇಂಟ್ರೆಸ್ಟ್ ಅಮಾಂಗ್ ಹಿಸ್ ಸ್ಟೂಡೆಂಟ್ಸ್. ದಿಸ್ ಶೋಸ್ ಹಿಸ್. ಇವಾಗ ಒಂದು ಟೀಚರ್ ಇದ್ದಾರೆ, ಅವರು ಒಂದು ಬೇರೆ ಬೇರೆ ಒಂದು ಮೆಥಡ್ಸಿಂದ ಡೈನಮಿಕ್ ಮೆಥಡ್ಸ್ ಆಫ್ ಅರೌಸಿಂಗ್ ಇಂಟ್ರೆಸ್ಟ್, ಮಕ್ಕಳಿಗೆ ಇಂಟ್ರೆಸ್ಟ್ ಬರಲಿ ಅಂತ ಅಂದ್ಬಿಟ್ಟು ಡೈನಮಿಕ್ ಮೆಥಡ್ಸ್ ಯೂಸ್ ಮಾಡ್ತಾ ಇದ್ದಾರೆ. ದಿಸ್ ಶೋಸ್ ಹಿಸ್. ಒಂದು ಟೀಚರ್ ಹೇಗಿದ್ದಾರೆ, ಇಂಟೆಲಿಜೆನ್ಸ್ ಇದೆಯೋ ಅಥವಾ ಕ್ರಿಯೇಟಿವಿಟಿ ಇದೆಯೋ ಅಥವಾ ಥಿಂಕಿಂಗ್ ಆ್ಯಪ್ಟಿಟ್ಯೂಡ್ ಏನು ಅಂತಂದರೆ ಆಪ್ಷನ್ ನಂಬರ್ 2 ವೆರಿ ಈಸಿ ಕ್ವೆಶನ್. ಇದು ಕ್ರಿಯೇಟಿವ್ ಟೀಚರ್, ಒಂದು ಟೀಚರ್ ಕ್ರಿಯೇಟಿವ್ ಆಗಿದ್ದಾರೆ. ಓಕೆ, ಆಪ್ಷನ್ ನಂಬರ್ 2 ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಕ್ವೆಶನ್ ನಂಬರ್ 79, ದ ಒನ್ ವಿಚ್ ಇಸ್ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡಿಸ್ಲೆಕ್ಸಿಯಾ ಈಸ್. ಡಿಸ್ಲೆಕ್ಸಿಯಾ ಅಂದರೆ ಏನು, ಒಂದು ರೀಡಿಂಗ್ ಡಿಸೆಬಿಲಿಟಿ. ಅದು ಫಸ್ಟ್ ಆಪ್ಷನ್ ಏನಿದೆ, ಯೂಸೇಜ್ ಆಫ್ ರೈಟ್ ಆರ್ ಲೆಫ್ಟ್ ಹ್ಯಾಂಡ್. ಇದು ಒಂದು ಏನು, ಡಿಸ್ಲೆಕ್ಸಿಯಾದು ಒಂದು ಕ್ಯಾರೆಕ್ಟರ್ ಅಲ್ಲ. ಕ್ವೆಶನ್ ನಂಬರ್ 79 ಏನಿದೆ ನಿಮಗೆ, ಯೂಸೇಜ್ ಆಫ್ ರೈಟ್ ಆರ್ ಲೆಫ್ಟ್ ಹ್ಯಾಂಡ್ ಇದೆಯಲ್ಲ, ಇದು ಒಂದು ಡಿಸ್ಲೆಕ್ಸಿಯಾದು ಒಂದು ಕ್ಯಾರೆಕ್ಟರ್ ಅಲ್ಲ. ಏನಕ್ಕೆ? ನೆಕ್ಸ್ಟ್ ಆಪ್ಷನ್ಸ್ ನೋಡಿ. ಸೆಕೆಂಡ್ ಆಪ್ಷನ್, ಪ್ರಾಬ್ಲಮ್ಸ್ ಇನ್ ರೀಡಿಂಗ್ ವಿತ್ ಅಕ್ಯುರಸಿ, ಸ್ಪೀಡ್ ಆ್ಯಂಡ್ ಕಾಂಪ್ರಿಹೆನ್ಷನ್. ಡಿಸ್ಲೆಕ್ಸಿಯಾ ಅಂದರೆ ರೀಡಿಂಗ್ ಅವರಲ್ಲಿ ಪ್ರಾಬ್ಲಮ್ ಆಗುತ್ತೆ ಮಕ್ಕಳಿಗೆ, ಅಕ್ಯುರಸಿ, ಸ್ಪೀಡ್ ಮತ್ತು ಕಾಂಪ್ರಿಹೆನ್ಷನಲ್ಲಿ ಡಿಫಿಕಲ್ಟಿ ಆಗುತ್ತೆ. ಥರ್ಡ್ ಆಪ್ಷನ್, ಸ್ಲೋ ರೈಟಿಂಗ್ ಇರ್ತಾರೆ, ಡಿಸ್ಲೆಕ್ಸಿಯಾ ಇರೋ ಮಕ್ಕಳಿಗೆ ಸ್ಲೋ ರೈಟಿಂಗ್. ಫೋರ್ತ್ ಆಪ್ಷನ್, ಡಿಫಿಕಲ್ಟಿ ಇನ್ ರೀಕಾಲಿಂಗ್ ವರ್ಡ್ಸ್. ಇದು ಕೂಡ ಕ್ಯಾರೆಕ್ಟರಿಸ್ಟಿಕ್ ಆಫ್ ಡಿಸ್ಲೆಕ್ಸಿಯಾ. ಇವಾಗ ಬಿಗೆ ಡಿ ಅಂತ ಕಾಣಿಸ್ತಾ ಇರುತ್ತೆ ಮಕ್ಕಳಿಗೆ, ಅದು ಯಾರಿಗೆ, ಡಿಸ್ಲೆಕ್ಸಿಯಾ ಇರೋರಿಗೆ ರೀಡಿಂಗ್ ಪ್ರಾಬ್ಲಮ್ ಆಗುತ್ತೆ. ಬಿಗೆ ಡಿ ಅಂತ ಓದ್ತಾರೆ. ನೆಕ್ಸ್ಟ್ ಕ್ವೆಶನ್, ಟು ಪ್ರಮೋಟ್ ಇಂಡಿಪೆಂಡೆಂಟ್ ಥಿಂಕಿಂಗ್ ಆ್ಯಂಡ್ ಮೇಕ್ ಚಿಲ್ಡ್ರನ್ ಎಫೆಕ್ಟಿವ್ ಲರ್ನರ್ಸ್ ದ ಟೀಚರ್ ಶುಡ್. ಇವಾಗ ಮಕ್ಕಳಲ್ಲಿ ಒಂದು ಎಫೆಕ್ಟಿವ್ ಲರ್ನಿಂಗ್ ಆಗಬೇಕು ಅಂದರೆ ನೀವೇನು ಮಾಡಬೇಕು, ಮಕ್ಕಳಿಗೆ ಸ್ವಲ್ಪ ಹೇಳ್ಕೊಡ್ಬೇಕು. ಒಂದೇ ದಿನ ನೀವು ಫಿಸಿಕ್ಸು ಹೇಳ್ಕೊಟ್ರಿ, ಕೆಮಿಸ್ಟ್ರಿನೂ ಹೇಳ್ಕೊಟ್ರಿ, ಬಯಾಲಜಿನೂ ಹೇಳ್ಕೊಟ್ರಿ ಅಂದರೆ ಅವ್ರಿಗೇನಾಗುತ್ತೆ, ಒಂದು ಕನ್ಫ್ಯೂಷನ್ ಆಗುತ್ತೆ. ಸೊ ಇವಾಗ ಎಫೆಕ್ಟಿವ್ ಲರ್ನಿಂಗ್ ಆಗಬೇಕು ಅಂದರೆ ಒಂದು ಟೀಚರ್ ಏನು ಮಾಡಬೇಕು, ಆಪ್ಷನ್ ನಂಬರ್ 3 ಪ್ರೊವೈಡ್ ಲರ್ನಿಂಗ್ ಇನ್ಫಾರ್ಮೇಷನ್ ಇನ್ ಸ್ಮಾಲ್ ಯೂನಿಟ್ಸ್ ಆರ್ ಚಂಕ್ಸ್. ಇದಕ್ಕೆ ರೈಟ್ ಆನ್ಸರ್ ಏನು, ಒಂದು ಚಿಕ್ಕದಾಗಿ ಒಂದು ಸ್ವಲ್ಪನೇ ಒಂದು ಚಿಕ್ಕ ಟಾಪಿಕ್ಸ್ನ ಸ್ಮಾಲ್ ಚಂಕ್ಸ್ ಅಲ್ಲಿ ಹೇಳ್ಕೊಡ್ಬೇಕು. ಆವಾಗ ಲರ್ನಿಂಗ್ ಏನಿರುತ್ತೆ ಚಿಲ್ಡ್ರನಲ್ಲಿ ಎಫೆಕ್ಟಿವ್ ಆಗಿರುತ್ತೆ. ಟು ಪ್ರಮೋಟ್ ಇಂಡಿಪೆಂಡೆಂಟ್ ಥಿಂಕಿಂಗ್ ಆ್ಯಂಡ್ ಟು ಮೇಕ್ ಚಿಲ್ಡ್ರನ್ ಎಫೆಕ್ಟಿವ್ ಲರ್ನರ್ಸ್, ಟೀಚರ್ ಶುಡ್ ಪ್ರೊವೈಡ್ ಲರ್ನಿಂಗ್ ಇನ್ಫಾರ್ಮೇಷನ್ ಇನ್ ಸ್ಮಾಲ್ ಚಂಕ್ಸ್ ಅಥವಾ ಸ್ಮಾಲ್ ಯೂನಿಟ್ಸ್. ನೆಕ್ಸ್ಟ್ ಕ್ವೆಶನ್, ಒನ್ ಆಫ್ ದ ಕಾಸಸ್ ಫಾರ್ ಫೇಲ್ಯೂರ್ ಟು ಲರ್ನ್ ಅಮಾಂಗ್ ದ ಸ್ಟೂಡೆಂಟ್ಸ್ ಈಸ್. ಏನಕ್ಕೆ ಮಕ್ಕಳು ಒಂದು ಅರ್ಥ ಮಾಡ್ಕೋದಿಲ್ಲ, ಬೇಗ ಏನಕ್ಕೆ ಲರ್ನ್ ಮಾಡೋದಿಲ್ಲ, ಏನಕ್ಕೆ ಅಂತಂದರೆ ಮೇನ್ ಕಾಸ್ ಏನು ಅಂತಂದರೆ ಆಪ್ಷನ್ ನಂಬರ್ 2 ಲ್ಯಾಕ್ ಆಫ್ ಮೋಟಿವೇಶನ್. ಇದಕ್ಕೆ ರೈಟ್ ಆನ್ಸರ್. ಏನಿವಾಗ ಒಂದು ಮಕ್ಕಳಿಗೆ ಮೋಟಿವೇಟ್ ಮಾಡಬೇಕು, ನೀವು ಇವಾಗ ಸ್ಕೂಲ್ ಫೆಸಿಲಿಟೀಸ್ ಇರುತ್ತೆ ಅಥವಾ ಒಂದು ಸ್ಕೂಲ್ ಕರಿಕ್ಯುಲಮ್ ಚೆನ್ನಾಗಿರುತ್ತೆ, ಇವಾಗ ಟೀಚರ್ ಪ್ರೆಷರ್ ಮಾಡಬೇಕು, ಇದೆಲ್ಲ ಆಪ್ಷನ್ ರಾಂಗ್ ಇದೆ. ಏನು ಮೇನ್ ನಿಮಗೆ ಏನು ಮಕ್ಕಳು ಏನಕ್ಕೆ ಫೇಲ್ಯೂರ್ ಆಗ್ತಾರೆ ಅಂತಂದರೆ ಲ್ಯಾಕ್ ಆಫ್ ಮೋಟಿವೇಶನ್. ನೆಕ್ಸ್ಟ್ ಕ್ವೆಶನ್, ದ ಬೇಸಿಕ್ ಇಂಟರ್ನಲ್ ಕಾಂಪೋನೆಂಟ್ ರಿಕ್ವೈರ್ಡ್ ಫಾರ್ ಲರ್ನಿಂಗ್ ಈಸ್.
ಇವಾಗ ಲರ್ನಿಂಗಿಗೆ ನಮಗೆ ಏನು ಇವಾಗ ಇಂಟರ್ನಲ್ ಕಾಂಪೋನೆಂಟ್, ಇಂಟರ್ನಲ್ ಅಂದರೆ ಒಳಗಡೆಯಿಂದ ಬರೋದು, ಏನು ಲರ್ನಿಂಗೋಸ್ಕರ ಯಾವುದು ಈ 4ರಲ್ಲಿ ನಮಗೆ ಇಂಟರ್ನಲ್ ಕಾಂಪೋನೆಂಟ್ ಯಾವುದು ಅಂದರೆ ಫಸ್ಟ್ ಆಪ್ಷನ್ ರೆಡಿನೆಸ್, ಇದಕ್ಕೆ ರೈಟ್ ಆನ್ಸರ್. ಥರ್ಡ್ ಆಪ್ಷನಲ್ಲಿ ಏನಿದೆ ಫಿಸಿಕಲ್ ಗ್ರೋತ್ ಏನಿದೆ ಅದೊಂದು ಎಕ್ಸ್ಟರ್ನಲ್. ಆ್ಯಟಿಟ್ಯೂಡ್ ಒಂದು ಲರ್ನಿಂಗ್ಗೆ, ಅದು ಆಪ್ಷನ್ ರಾಂಗ್ ಇದೆ. ಸೆಕೆಂಡ್ ಆಪ್ಷನ್ ಏನಿದೆ ಮೆಚುರೇಷನ್ ಒಂದು ಇಂಟರ್ನಲ್ ಕಾಂಪೋನೆಂಟ್ ಅಲ್ಲ. ರೆಡಿನೆಸ್ ಇದೆ, ಲಾ ಆಫ್ ರೆಡಿನೆಸ್ ಇದೆಯಲ್ಲ ಅದು ಏನು ಇಂಟರ್ನಲ್ ಕಾಂಪೋನೆಂಟ್ ರಿಕ್ವೈರ್ಡ್ ಫಾರ್ ಲರ್ನಿಂಗ್. ನೆಕ್ಸ್ಟ್ ಕ್ವೆಶನ್, ಟು ಅಕ್ವೈಂಟ್ ಸ್ಟೂಡೆಂಟ್ಸ್ ವಿತ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ದ ಟೀಚರ್ ಶುಡ್ ಪ್ರೊವೈಡ್ ದ ಆ್ಯಕ್ಟಿವಿಟೀಸ್ ದಟ್ ಇನ್ವಾಲ್ವ್. ಇವಾಗ ಕ್ವೆಶನ್ನೇ ಅರ್ಥ ಆಗಲ್ಲ ನಿಮಗೆ. ಟು ಅಕ್ವೈಂಟ್ ಅಂತಂದರೆ ಏನು, ಟು ಅಕ್ವೈಂಟ್ ಸ್ಟೂಡೆಂಟ್ಸ್ ಅಂತಂದರೆ ಅವ್ರಿಗೆ ಫೆಮಿಲಿಯರ್ ಮಾಡೋದು. ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಇವಾಗ ಪೆಡಗಾಜಿ ಅಂತ ಅಂದರೆ ಗೊತ್ತಿರಲಿಲ್ಲ, ಇಂಗ್ಲೀಷ್ ಪೆಡಗಾಜಿ ಕ್ವೆಶನ್ಸ್ ಅಂದರೆ ಗೊತ್ತಿರಲಿಲ್ಲ. ಏನಿವಾಗ ಪೆಡಗಾಜಿ ಕ್ವೆಶನ್ಸ್ ಅಂದರೆ ನಿಮಗೆ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ಹಾಗೆ ಇಲ್ಲೇನಿದೆ ಟು ಅಕ್ವೈಂಟ್ ಸ್ಟೂಡೆಂಟ್ಸ್ ಅಂದರೆ ನೀವು ಒಂದು ಸ್ಟೂಡೆಂಟ್ಸಿಗೆ ಫೆಮಿಲಿಯರೈಸ್ ಮಾಡೋದು, ಯಾವುದ್ರ ಜೊತೆ, ವಿತ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಜೊತೆ ಫೆಮಿಲಿಯರೈಸ್ ಮಾಡೋದು. ಓಕೆ, ಟು ಅಕ್ವೈಂಟ್ ಸ್ಟೂಡೆಂಟ್ಸ್ ವಿತ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ದ ಟೀಚರ್ ಶುಡ್ ಪ್ರೊವೈಡ್ ದಿ ಆ್ಯಕ್ಟಿವಿಟೀಸ್ ದಟ್ ಇನ್ವಾಲ್ವ್. ಆ್ಯಕ್ಟಿವಿಟೀಸ್ ಅಂದರೆ ಚಟುವಟಿಕೆಗಳು ಕೊಡಬೇಕು ಮಕ್ಕಳಿಗೆ. ಯಾವ ಥರದ್ದು? ಆಪ್ಷನ್ ನಂಬರ್ 4 ಇದಕ್ಕೆ ರೈಟ್ ಆನ್ಸರ್. ಇನ್ಕ್ವೈರಿಂಗ್, ರೀಸನಿಂಗ್ ಆ್ಯಂಡ್ ಡಿಸಿಷನ್ ಮೇಕಿಂಗ್. ಕ್ವೆಶನಲ್ಲಿ ಏನಿದೆ ಇವಾಗ, ದ ಟೀಚರ್ ಶುಡ್ ಪ್ರೊವೈಡ್ ದ ಆ್ಯಕ್ಟಿವಿಟೀಸ್ ದಟ್ ಇನ್ವಾಲ್ವ್. ಯಾವುದೋ ಒಂದು ಆ್ಯಕ್ಟಿವಿಟಿ ಕೊಡ್ತೀರಾ, ಫಾರ್ ಎಕ್ಸಾಂಪಲ್ ಪಝಲ್ಸ್ ಕೊಡ್ತೀರಾ, ಅದರಲ್ಲಿ ಏನಿರುತ್ತೆ ಮಕ್ಕಳಿಗೆ ಪಝಲ್ ಸಾಲ್ವ್ ಮಾಡಬೇಕಂದ್ರೆ ಅವರು ಥಿಂಕಿಂಗ್ ಮಾಡಬೇಕು, ರೀಸನಿಂಗ್ ಮಾಡಬೇಕು, ಈ ಥರ ನೀವು ಆ್ಯಕ್ಟಿವಿಟೀಸ್ ಕೊಡಬೇಕು. ಇನ್ಕ್ವೈರಿಂಗ್, ರೀಸನಿಂಗ್ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಆ್ಯಕ್ಟಿವಿಟೀಸ್ನ ಕೊಡಬೇಕು. ನೆಕ್ಸ್ಟ್ ಕ್ವೆಶನ್, ದ ಕಾಗ್ನಿಟಿವ್ ಸ್ಕಿಲ್ ಇನ್ವಾಲ್ವ್ಡ್ ಇನ್ ಲರ್ನಿಂಗ್ ಟು ರೀಡ್ ಈಸ್. ಕಾಗ್ನಿಟಿವ್ ಸ್ಕಿಲ್ ಆವಾಗಲೇ ಹೇಳಿದೆ ನಿಮಗೆ, ಕಾಗ್ನಿಟಿವ್, ಸೈಕೋಮೋಟರ್ ಮತ್ತು ಅಫೆಕ್ಟಿವ್ ಅದ್ರ ಬಗ್ಗೆ ಹೇಳಿದೆ. ಇವಾಗ ಇದರಲ್ಲಿ ಏನಿದೆ, ಆಪ್ಷನ್ ನಂಬರ್ ಏನು 3 ಸ್ಪೋಕನ್ ಲ್ಯಾಂಗ್ವೇಜ್. ಫಸ್ಟ್ ಆಪ್ಷನ್ ಏನಿದೆ ಮೆಂಟಲ್ ಡಿಸ್ಪೊಸಿಷನ್ ಇದೆ, ಸೊ ಅದು ರಾಂಗ್. ಸೆಕೆಂಡ್ ಆಪ್ಷನ್ ಏನಿದೆ ಥಿಂಕಿಂಗ್ ಎಬಿಲಿಟಿ, ಅದು ಕೂಡ ಏನು ಆಗೋದಿಲ್ಲ. ಏನಕ್ಕೆ ಆಗೋದಿಲ್ಲ ಅಂದರೆ ಲರ್ನಿಂಗ್ ಟು ರೀಡ್ ಅಂತ ಕೇಳಿರೋದು ಕ್ವೆಶನಲ್ಲಿ, ಅದಕ್ಕೆ ಥಿಂಕಿಂಗ್ ಎಬಿಲಿಟಿ ಆಗೋದಿಲ್ಲ. ಥರ್ಡ್ ಸ್ಪೋಕನ್ ಲ್ಯಾಂಗ್ವೇಜ್, ಏನಕ್ಕೆ ಲರ್ನಿಂಗ್ ಟು ರೀಡ್ ಅಂತ ಇದೆ ಅಲ್ವಾ, ಅದಕ್ಕೆ ಆಪ್ಷನ್ ನಂಬರ್ 3 ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ದ ಪ್ರಾಬ್ಲಮ್ ಸಾಲ್ವಿಂಗ್ ಬಿಹೇವಿಯರ್ ಆಫ್ ಅ ಚೈಲ್ಡ್ ಈಸ್ ಎಕ್ಸಿಬಿಟೆಡ್ ಥ್ರೂ. ದ ಪ್ರಾಬ್ಲಮ್ ಸಾಲ್ವಿಂಗ್ ಬಿಹೇವಿಯರ್ ಆಫ್ ಅ ಚೈಲ್ಡ್ ಈಸ್ ಎಕ್ಸಿಬಿಟೆಡ್ ಥ್ರೂ. ಫಸ್ಟ್ ಆಪ್ಷನ್ ಥಿಂಕಿಂಗ್ ಆ್ಯಂಡ್ ರೀಸನಿಂಗ್ ಪವರ್, ಇದಕ್ಕೆ ರೈಟ್ ಆನ್ಸರ್. ಸೆಕೆಂಡ್ ಆಪ್ಷನ್ ಏನಿದೆ ರೆಫರಿಂಗ್ ಟು ಡಿಫ್ರೆಂಟ್ ಸೋರ್ಸಸ್ ಆಫ್ ನಾಲೆಡ್ಜ್. ಇವಾಗ ಡಿಫ್ರೆಂಟ್ ಸೋರ್ಸಸ್ ನೋಡ್ತಾ ಇದ್ದರೆ, ಬೇರೆ ಬೇರೆ ಬುಕ್ ನೋಡ್ತಾ ಇರ್ತಾರೆ ಒಂದು ನಾಲೆಡ್ಜ್ಗೋಸ್ಕರ, ಅದರಿಂದ ಏನಾಗುತ್ತೆ ಅವರು ಪ್ರಾಬ್ಲಮ್ ಸಾಲ್ವಿಂಗ್ ಬಿಹೇವಿಯರ್ ನಮ್ಗೆ ಗೊತ್ತಾಗಲ್ಲ. ಅವ್ರು ಇಂಟೆಲಿಜೆಂಟ್ ಇದ್ದಾರೆ ಅಷ್ಟೇ ಗೊತ್ತಾಗೋದು, ಆದರೆ ಥಿಂಕಿಂಗ್ ಆ್ಯಂಡ್ ರೀಸನಿಂಗ್ ಪವರ್ ಇದೆಯಲ್ಲ ಅದರಿಂದ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಬಿಹೇವಿಯರ್ ಮಗುದು ಅರ್ಥ ಆಗುತ್ತೆ. ಥರ್ಡ್ ಆಪ್ಷನ್ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಆಫ್ ಎಕ್ಸ್ಪೆರಿಮೆಂಟೇಷನ್, ಅದು ಕೂಡ ರಾಂಗ್ ಇದೆ. ಫೋರ್ತ್ ಆಪ್ಷನ್ ಸೀಕಿಂಗ್ ದ ಹೆಲ್ಪ್ ಆಫ್ ಎ ಟ್ರಸ್ಟೆಡ್ ಟೀಚರ್, ಬೇರೆಯವ್ರ ಹೆಲ್ಪ್ ತೊಗೊಂಡು ಮಾಡೋದು, ಅದರಿಂದ ನಿಮಗೆ ಮಗು ಪ್ರಾಬ್ಲಮ್ ಸಾಲ್ವಿಂಗ್ ಬಿಹೇವಿಯರ್ ಇದೆ ಅಂತ ಅರ್ಥ ಆಗೋದಿಲ್ಲ. ಸೊ ಆಪ್ಷನ್ ನಂಬರ್ 1 ಇದಕ್ಕೆ ಥಿಂಕಿಂಗ್ ಆ್ಯಂಡ್ ರೀಸನಿಂಗ್ ಪವರ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ದ ಸ್ಟ್ರಾಟಜಿ ಚಿಲ್ಡ್ರನ್ ಯೂಸ್ ಫಾರ್ ಲರ್ನಿಂಗ್ ಆನ್ ದೇರ್ ಓನ್ ಈಸ್. ಫಸ್ಟ್ ಆಪ್ಷನ್ ಪರ್ಸೀವ್ ಕಾಂಕ್ರೀಟ್ ಆಬ್ಜೆಕ್ಟ್ಸ್ ಆ್ಯಂಡ್ ಅಕ್ವೈರ್ ಸೆನ್ಸರಿ ನಾಲೆಡ್ಜ್, ಇದಕ್ಕೆ ರೈಟ್ ಆನ್ಸರ್. ದ ಸ್ಟ್ರಾಟಜಿ ಚಿಲ್ಡ್ರನ್ ಯೂಸ್ ಫಾರ್ ಲರ್ನಿಂಗ್ ಆನ್ ದೇರ್ ಓನ್ ಈಸ್, ಅವರ ಲರ್ನಿಂಗ್ ಆನ್ ದೇರ್ ಓನ್ ಈಸ್ ಹೇಗೆ? ಕಾಂಕ್ರೀಟ್ ಆಬ್ಜೆಕ್ಟ್ಸ್ ಅಂದರೆ ಏನು? ಕಾಂಕ್ರೀಟ್ ಆಬ್ಜೆಕ್ಟ್ಸ್ ಅಂದರೆ ನಾವು ಕೈಯಿಂದ ಟಚ್ ಮಾಡಿಬಿಟ್ಟು ಕಲಿತೀವಿ, ಫೀಲ್ ಮಾಡಿಬಿಟ್ಟು, ಕಣ್ಣಿಂದ ನೋಡಿ ಕೈಯಿಂದ ಟಚ್ ಮಾಡಿ ಫೀಲ್ ಮಾಡಿ ಕಲಿತೀವಿ. ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಆಬ್ಜೆಕ್ಟ್ನ ನಾವು ಪೆನ್ ಎಕ್ಸಾಂಪಲ್, ಪೆನ್ ನಾವು ಹಿಡಿದ್ಬಿಟ್ಟು ಕೈಯಿಂದ ನೋಡಿಬಿಟ್ಟು ಟಚ್ ಮಾಡಿ ಫೀಲ್ ಮಾಡಿ ಇದು ಪೆನ್ ಹೇಗಿರುತ್ತೆ, ಹೇಗೆ ಹಿಡಿಯೋದು, ಇದೆಲ್ಲ ಕಲಿತೀವಲ್ವ, ಅದಕ್ಕೆ ಕಾಂಕ್ರೀಟ್ ಆಬ್ಜೆಕ್ಟ್ಸ್ ಅಂತೀವಿ. ನೆಕ್ಸ್ಟ್ ಅಕ್ವೈರ್ ಸೆನ್ಸರಿ ನಾಲೆಡ್ಜ್ ಅಂದರೆ ಟಚ್ ಮಾಡಿ ನಾವು ಕಲಿತೀವಲ್ವ, ಅದಕ್ಕೆ. ನೆಕ್ಸ್ಟ್ ಕ್ವೆಶನ್, ಒನ್ ಆಫ್ ದ ಫ್ಯಾಕ್ಟರ್ಸ್ ದಟ್ ಡಿಸ್ಕ್ರೈಬ್ಸ್ ದ ಇಮೋಷನ್ ಈಸ್. ಇವಾಗ ಸೆಕೆಂಡ್ ಆಪ್ಷನ್ ನೋಡಿ, ಎ ರೆಸ್ಪಾನ್ಸ್ ಟು ಆ್ಯನ್ ಎಕ್ಸ್ಟರ್ನಲ್ ಸ್ಟಿಮ್ಯುಲಸ್ ರಿಸಲ್ಟಿಂಗ್ ಇನ್ ಆ್ಯಕ್ಷನ್. ಇವಾಗ ಇದಕ್ಕೆ ರೈಟ್ ಆನ್ಸರ್. ಫಸ್ಟ್ ಆಪ್ಷನಲ್ಲಿ ಏನಿದೆ ಮೆಂಟಲ್ ರೆಪ್ರೆಸೆಂಟೇಷನ್ ಆಫ್ ಜನರಲ್ ಫೀಲಿಂಗ್ ಇನ್ ಎ ಚೈಲ್ಡ್ ಅಂತಂದರೆ ಅದೊಂದು ಇಮೋಷನ್ ಅಲ್ಲ, ಅದು ಮೆಂಟಲ್ ರೆಪ್ರೆಸೆಂಟೇಷನ್ ಆಫ್ ಜನರಲ್ ಫೀಲಿಂಗ್ ಅಂತ ಹೇಳಿದ್ದಾರೆ. ಸೊ ಥರ್ಡ್ ಆಪ್ಷನ್ ಲಾಜಿಕಲ್ ಥಿಂಕಿಂಗ್, ಅದು ಕೂಡ ಒಂದು ಆಪ್ಷನ್ ವ್ಯಾಲಿಡ್ ಇಲ್ಲ, ಅದು ಕಾಗ್ನಿಟಿವ್ ಥಿಂಕಿಂಗಲ್ಲಿ ಬರುತ್ತೆ.
ಫೋರ್ತ್ ಆಪ್ಷನ್ ರಿಮೈನಿಂಗ್ ಕಾಮ್ ವಿತೌಟ್ ಎನಿ ರೆಸ್ಪಾನ್ಸಸ್. ಇದು ಇಮೋಷ್ನಲ್ ಫೀಲಿಂಗ್, ಇಮೋಷನ್ಗೆ ಒಂದು ಇದೇ ಇಲ್ಲ, ವ್ಯಾಲಿಡೇ ಇಲ್ಲ. ಇಮೋಷನಲ್ಲಿ ಏನಿರುತ್ತೆ, ಒಂದು ಅಳ್ತಾರೆ ಅಥವಾ ಒಂದು ನಗ್ತಾರೆ, ಸ್ಮೈಲ್ ಮಾಡ್ತಾರೆ, ಏನಾದರೂ ಒಂದು ರಿಯಾಕ್ಷನ್ ಕೊಡ್ತಾರೆ. ಆದರೆ ಫೋರ್ತ್ ಆಪ್ಷನಲ್ಲಿ ಏನಿದೆ, ವಿತೌಟ್ ಎನಿ ರೆಸ್ಪಾನ್ಸ್, ಏನೂ ರೆಸ್ಪಾನ್ಸೇ ಮಾಡೋದಿಲ್ಲ ಅಂತಂದ್ಬಿಟ್ಟು. ಸೊ ಒನ್ ಆಫ್ ದ ಫ್ಯಾಕ್ಟರ್ಸ್ ಇಮೋಷನ್ಸಲ್ಲಿ ಏನಿರುತ್ತೆ, ಏನಾದರೂ ಒಂದು ರಿಯಾಕ್ಟ್ ಮಾಡ್ತಾರೆ, ಅಳೋದು ಅಥವಾ ನಗೋದು. ನೋಡಿ, ಸೆಕೆಂಡ್ ಆಪ್ಷನಲ್ಲಿ ಹೇಗೆ ಕೊಟ್ಟಿದ್ದಾರೆ, ರೆಸ್ಪಾನ್ಸ್ ಟು ಆ್ಯನ್ ಎಕ್ಸ್ಟರ್ನಲ್ ಸ್ಟಿಮ್ಯುಲಸ್ ರಿಸಲ್ಟಿಂಗ್ ಇನ್ ಆ್ಯಕ್ಷನ್. ಇವಾಗ ರೆಸ್ಪಾನ್ಸ್ ಟು ಆ್ಯನ್ ಎಕ್ಸ್ಟರ್ನಲ್ ಸ್ಟಿಮ್ಯುಲಸ್ ಅಂದರೆ, ಇವಾಗ ಯಾರೋ ನಿಮಗೆ ಜಿಂಗಿಡ್ತಾರೆ, ಜಿಂಗಿಟ್ಟಿದ್ರೆ ನೀವು ಅಂತಂದ್ಬಿಟ್ಟು ಒಂದು ಸೌಂಡ್ ಮಾಡ್ತೀರಾ. ಅದು ಏನಾಗುತ್ತೆ, ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್ ರಿಸಲ್ಟಿಂಗ್ ಇನ್ ಆ್ಯಕ್ಷನ್. ಯಾರಾದ್ರು ನಿಮಗೆ ಹೊಡೆದ್ರೆ ನೀವು ಸೌಂಡ್ ಮಾಡ್ತೀರಾ, ಏಟಾಯ್ತು, ಯಾರಾದರೂ ಜೋರಾಗಿ ಹೊಡೆದ್ರೆ ಅಥವಾ ನಿಮಗೆ ಬೈದರೆ ನೀವು ಅಳ್ತೀರಾ. ಇದು ರೆಸ್ಪಾನ್ಸ್ ಟು ಎಕ್ಸ್ಟರ್ನಲ್ ಸ್ಟಿಮ್ಯುಲಸ್ ರಿಸಲ್ಟಿಂಗ್ ಇನ್ ಆ್ಯಕ್ಷನ್. ಸೈಕಾಲಜಿ ಪೇಪರ್ 2 ಕ್ವೆಶನ್ ಪೇಪರ್ ಇದು. ನಿಮಗೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದರೆ ನೀವು ಪೇಪರ್ 1 ಅವ್ರು ಏನು ಮಾಡ್ತೀರಾ, ಇದು ನಮ್ಗೆ ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳ್ತೀರಾ. ಸೊ ಎವ್ರಿ ಕ್ವೆಶನ್ ಈಸ್ ಇಂಪಾರ್ಟೆಂಟ್. ನಿಮಗೆ ಏನಿದೆ ಡೀಪಾಗಿ ಸ್ವಲ್ಪ ಅರ್ಥ ಮಾಡಿಕೊಂಡು ಓದಬೇಕಾಗುತ್ತೆ. ನೋಡಿ, ಈ ವಿಡಿಯೋ ಮಾಡಿದ್ದೆ ನಿಮಗೆ ಎಕ್ಸ್ಟ್ರಿನ್ಸಿಕ್ ಅಂದರೆ ಏನು, ಇಂಟ್ರಿನ್ಸಿಕ್ ಅಂತಂದ್ರೇನು, ಕಾಂಕ್ರೀಟ್ ಅಂದ್ರೇನು, ಆಬ್ಸ್ಟ್ರಾಕ್ಟ್ ಅಂದ್ರೇನು, ಒಂದು ಬೇಸಿಕ್ ಕಾನ್ಸೆಪ್ಟ್ಸ್ ಬಗ್ಗೆ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಈ ವರ್ಡ್ಸ್ ಗೊತ್ತಿದ್ದರೆ ನೀವು ಕ್ವೆಶನ್ಸ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಆ ವಿಡಿಯೋ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಕ್ವೆಶನ್ ನಂಬರ್ 88. ಎ ಚೈಲ್ಡ್ derives pleasure in learning a content and is engaged in that. This represents. ಇವಾಗ a child derives pleasure in learning a content and is engaged in that ಅಂದರೆ ಯಾವುದೋ ಒಂದು ಮಗು ಏನೋ ಓದ್ತಾ ಇದೆ, ಲರ್ನ್ ಮಾಡ್ತಾ ಇದೆ, ಅದರಲ್ಲಿ ಮಗು ಎಂಗೇಜ್ ಆಗಿದೆ, ಡೀಪಾಗಿ ಓದ್ತಾ ಇದೆ, ಮತ್ತು ಪ್ಲೆಷರ್ ಕೂಡ ಸಿಗ್ತಾ ಇದೆ, ಮಗುಗೆ ಪ್ಲೆಷರ್ ಕೂಡ ಸಿಗ್ತಾ ಇದೆ ಮತ್ತು ಡೀಪಾಗಿ ಓದ್ತಾ ಇದೆ, ಎಂಗೇಜ್ಡ್ ಇನ್ ದಟ್ ಅಂತ ಇದೆ. ಸೊ ಇದು ಯಾವ ಟೈಪ್ ಆಫ್ ಲರ್ನಿಂಗ್ ಅಥವಾ ಯಾವ ಟೈಪ್ ಆಫ್ ಮೋಟಿವೇಶನ್ ಇದು ಅಂದರೆ ಇಂಟ್ರಿನ್ಸಿಕ್ ಮೋಟಿವೇಶನ್. ಒಳಗಡೆಯಿಂದ ಮೋಟಿವೇಟ್ ಆಗಿಬಿಟ್ಟು ತಾನಾಗಿ ಓದ್ತಾ ಇರೋದು, ಅದರಲ್ಲಿ ಪ್ಲೆಷರ್ ಕೂಡ ಸಿಗ್ತಾ ಇದೆ. ಈ ರೀತಿ ಒಂದು ಇದಕ್ಕೆ ನಾವೇನು ಹೇಳ್ತೀವಿ, ಮೋಟಿವೇಶನ್ಗೆ ಇಂಟ್ರಿನ್ಸಿಕ್ ಮೋಟಿವೇಶನ್. ಇನ್ನೊಂದು ಎಕ್ಸ್ಟ್ರಿನ್ಸಿಕ್ ಮೋಟಿವೇಶನ್ ಅಂದರೆ ಏನು, ಒಂದು ಸುಮ್ಮನೆ ಬೇರೆಯವ್ರಿಗೋಸ್ಕರ ತೋರಿಸೋದಕ್ಕೋಸ್ಕರ ಏನೋ ಒಂದು ಪ್ರೈಸ್ ಕೊಡ್ತಾ ಇದ್ದಾರೆ, ಆ ಪ್ರೈಸ್ ನನಗೆ ಬೇಕು, ಆ ಪ್ರೈಸ್ ನಾನು ವಿನ್ ಆಗಬೇಕು, ಅದಕ್ಕೋಸ್ಕರ ನಾನು ಏನೋ ಒಂದು ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ. ಸೊ ಪ್ರೈಸ್ಗೋಸ್ಕರ ನೀವು ಒಂದು ಮಾಡ್ತಿರಲ್ಲ, ಅದು ಎಕ್ಸ್ಟ್ರಿನ್ಸಿಕ್ ಮೋಟಿವೇಶನ್. ಇಂಟ್ರಿನ್ಸಿಕ್ ಅಂತಂದರೆ ನೀವು ಒಂದು ಪ್ಲೆಷರ್ಗೋಸ್ಕರ ಏನೋ ಒಂದು ಓದ್ತಾ ಇದ್ದೀರಾ, ನಿಮ್ಮ ಖುಷಿಗೋಸ್ಕರ, ಬೇರೆಯವ್ರಿಗೆ ತೋರಿಸೋದಕ್ಕೋಸ್ಕರ ಅಲ್ಲ. ಇವಾಗ ನಿಮ್ಮ ಖುಷಿಗೋಸ್ಕರ ಓದೋದು ಇಂಟ್ರಿನ್ಸಿಕ್ ಮೋಟಿವೇಶನ್, ಅದು ಒಳಗಡೆಯಿಂದ ಬರುತ್ತೆ. ಆದರೆ ಬೇರೆಯವ್ರಿಗೋಸ್ಕರ ಮಾಡೋದು, ಒಂದು ಪ್ರೈಸ್ಗೋಸ್ಕರ ಅಥವಾ ಒಂದು ಗಿಫ್ಟ್ಗೋಸ್ಕರ, ಅದು ಎಕ್ಸ್ಟ್ರಿನ್ಸಿಕ್ ಮೋಟಿವೇಶನ್. ನೆಕ್ಸ್ಟ್ ಕ್ವೆಶನ್, ದ ಇಂಪ್ಯಾಕ್ಟ್ ಆಫ್ ಬಿಹೇವಿಯರ್ ಆನ್ ಲರ್ನಿಂಗ್ ಈಸ್. ದ ಇಂಪ್ಯಾಕ್ಟ್ ಆಫ್ ಬಿಹೇವಿಯರ್ ಆನ್ ಲರ್ನಿಂಗ್ ಈಸ್. ಆಪ್ಷನ್ ನಂಬರ್ 2 ಇದಕ್ಕೆ ರೈಟ್ ಆನ್ಸರ್. ಏನು ಅಂದರೆ ಇಟ್ ಡೈರೆಕ್ಟ್ಸ್ ಲರ್ನರ್ಸ್ ಟುವರ್ಡ್ಸ್ ಸ್ಪೆಸಿಫಿಕ್ ಗೋಲ್ಸ್. ಓಕೆ, ಇವತ್ತಿಗೆ ಲಾಸ್ಟ್ ಕ್ವೆಶನ್. ಒನ್ ಆಫ್ ದ ಪ್ರೋಸೆಸ್ ರಿಲೇಟೆಡ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಲರ್ನಿಂಗ್ ಈಸ್. ಯಾವುದಿದ್ರಲ್ಲಿ? ಫಸ್ಟ್ ಆಪ್ಷನ್ ಬೇಸಿಕ್ ಪೊಟೆನ್ಷಿಯಲ್ ಆಫ್ ದ ಲರ್ನರ್. ಸೆಕೆಂಡ್, ಮಾಸ್ಟ್ರಿ ಓವರ್ ದ ಸಬ್ಜೆಕ್ಟ್ ಮ್ಯಾಟರ್. ಥರ್ಡ್, nature of content and learning experiences. Fourth, linking new learning with the past. ಇದಕ್ಕೆ ಫೋರ್ತ್ ಆಪ್ಷನ್, ಲಿಂಕಿಂಗ್ ನ್ಯೂ ಲರ್ನಿಂಗ್ ವಿತ್ ದ ಪಾಸ್ಟ್, ಇದಕ್ಕೆ ರೈಟ್ ಆನ್ಸರ್. ಏನು, ಒನ್ ಆಫ್ ದ ಪ್ರೋಸೆಸ್ ರಿಲೇಟೆಡ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಲರ್ನಿಂಗ್ ಈಸ್. ಒಂದು ಕಲಿಕೆಗೆ ಏನಿದೆ, ಲಿಂಕಿಂಗ್ ನ್ಯೂ ಲರ್ನಿಂಗ್ ವಿತ್ ದ ಪಾಸ್ಟ್. ಯಾವುದೋ ಒಂದು ಲರ್ನಿಂಗ್ ಆಗಬೇಕಂದ್ರೆ, ಇವಾಗ ನೀವು ಏನೋ ಒಂದು ಲರ್ನ್ ಮಾಡ್ತಾ ಇದ್ದೀರಾ, ನಿಮಗೆ ಬೇಸಿಕ್ ಇವಾಗ ಗೊತ್ತಿದ್ರೇ ನೀವು ಫ್ಯೂಚರ್ ಬೇರೆ ಲರ್ನಿಂಗ್, ಹೊಸ ಲರ್ನಿಂಗು ಕಲಿಯೋಕ್ಕಾಗೋದು. ಅಂದರೆ ಲಿಂಕಿಂಗ್ ನ್ಯೂ ಲರ್ನಿಂಗ್ ವಿತ್ ದ ಪಾಸ್ಟ್, ಇದಕ್ಕೆ ರೈಟ್ ಆನ್ಸರ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬೇಡಿ. ಇವಾಗ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ 2022 ಕ್ವೆಶನ್ ಪೇಪರ್ದು ನಿಮಗೆ ಸೈಕಾಲಜಿ ಕ್ವೆಶನ್ಸ್ ಕೊಡ್ತೀನಿ, ಪೇಪರ್ 2ದು. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್.